ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ಮಾರ್ಚ್ ತಿಂಗಳ ನಿಮ್ಮ ಒಂದು ಎನರ್ಜೀಸ್ ಏನಿದೆ, ಭವಿಷ್ಯತ್ ಏನಿದೆ ಅನ್ನೋದನ್ನು ಟ್ಯಾರೋ ಮೂಲಕ ನೋಡೋಣ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಂಟ್ರೋನ ದಯಮಾಡಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ. ಹಾಗೆಯೇ ಯಾರೆಲ್ಲ ಟ್ಯಾರೋ ಸೆಷನನ್ನು ಬುಕ್ ಮಾಡಿಕೊಂಡು ರೀಡಿಂಗ್ ತೊಗೊಂಡಿದ್ದೀರಿ ಆ್ಯಂಡ್ ನಿಮ್ಮ ಎನರ್ಜಿ ಅಕ್ಯುರೇಟಾಗಿ ಹೊಂದಿದೆ ಅಂತೇಳಿ ನನಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದೀರಿ ಆ್ಯಂಡ್ ಆಲ್ಸೋ ಅದ್ರ ಪ್ರಕಾರ ಟ್ಯಾರೋದಲ್ಲಿ ಬಂದಿರತಕ್ಕಂಥ ಗೈಡೆನ್ಸನ್ನು ಫಾಲೋ ಮಾಡ್ತಾಯಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಸೆಷನನ್ನು ಬುಕ್ ಮಾಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಗಾಡ್ ಬ್ಲೆಸ್ ಯು. ಎಲ್ಲವೂ ಒಳ್ಳೆಯದಾಗಲಿ ನಿಮಗೆಲ್ಲರ ಬಾಳಲ್ಲಿ. ಹಾಗೆ ಇವತ್ತಿನ ರೀಡಿಂಗ್ ಯಾವ ಥರ ಇದೆ ಅಂದರೆ ಪಿಕ್ ಅ ಕಾರ್ಡ್ ರೀಡಿಂಗ್. ಅದಕ್ಕೆ ಏನಂದರೆ ಇಲ್ಲಿ 3 ಕಾರ್ಡ್ ಇದೆ, ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ಪಿಕ್ ಮಾಡ್ಕೋಬೇಕು, ಓಕೆನಾ. ಯಾರಿಗೆ ಲವ್ ರಿಲೇಷನ್ಶಿಪ್ ವೈಸಲ್ಲಿ ರೀಡಿಂಗ್ ನೋಡಬೇಕಂತ ಅನಿಸ್ತಾ ಇದೆ ಅವರು ನೀವು ಈ ಲವ್ ಕಾರ್ಡನ್ನು ಪಿಕ್ ಮಾಡ್ಕೊಳ್ಳಿ. ಯಾರಿಗೆ ಹೆಲ್ತ್ ಬಗ್ಗೆ ರೀಡಿಂಗ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ನೀವು ಈ ಕಾರ್ಡನ್ನು, ಸೆಕೆಂಡ್ ಕಾರ್ಡನ್ನು ಪಿಕ್ ಮಾಡ್ಕೊಳ್ಳಿ. ಯಾರಿಗೆ ಕೆರಿಯರ್ ವೈಸ್ ರೀಡಿಂಗ್ ನೋಡಬೇಕಂತ ಅನ್ನಿಸ್ತಾ ಇದೆ ಸೊ ನೀವು ಈ ಕೆರಿಯರ್ ಕಾರ್ಡನ್ನು ಪಿಕ್ ಮಾಡ್ಕೊಳ್ಳಿ, ಓಕೆನಾ. ಮೆಡಿಟೇಷನ್ ಮಾಡಿ 1 ನಿಮಿಷ 2 ನಿಮಿಷ ಡೀಪ್ ಮೆಡಿಟೇಷನ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಓಕೆನಾ. ಮಾಡಿಬಿಟ್ಟು ಮೆಡಿಟೇಷನ್ ಮಾಡಿಬಿಟ್ಟು ಯಾವುದ್ರ ಬಗ್ಗೆ ರೀಡಿಂಗ್ ನಿಮಗೆ ಸ್ಪೆಸಿಫಿಕ್ಕಾಗಿ ಬೇಕು, ಯೂನಿವರ್ಸಿಂದ ಗೈಡೆನ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ ನೀವು ಆ ಕಾರ್ಡನ್ನು ಪಿಕ್ ಮಾಡ್ಕೋಬೋದು. ಕನ್ಫ್ಯೂಷನ್ ಆಗ್ತಾಯಿದೆ, ನಮ್ಗೆ ಅದನ್ನು ಬೇಕು ಇದನ್ನು ಬೇಕು, 3 ರೀಡಿಂಗ್ ನೋಡಬೇಕಂದ್ರೆ 3 ರೀಡಿಂಗನ್ನು ಕೂಡ ನೀವು ನೋಡ್ಬೋದು. ಸ್ಪೆಷಲಾಗಿ ನಿಮಗೆ ಯಾವುದ್ರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಅನಿಸುತ್ತೆ ಅದನ್ನು ಫಸ್ಟ್ ನೋಡ್ಬೋದು, ಆಮೇಲೆ ಮತ್ತೆ ಮಿಕ್ಕಿದ್ದ 2 ಫೈಲ್ ವೈಸ್ ಕೂಡ ನೀವು ನೋಡ್ಕೋಬೋದು. ಯಾರಿಗೆ ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಓಕೆ, ಟಾಪಿಕ್ ಏನಿದೆ, ಲವ್ ಟಾಪಿಕ್, ಹೆಲ್ತ್ ಟಾಪಿಕ್ ಅಥವಾ ಕೆರಿಯರ್ ಟಾಪಿಕ್, ಈ 3 ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಇದೆ ಅದರ ಪ್ರಕಾರ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಬೇಕು ಅಂತ ಅನ್ನಿಸ್ತಾ ಇದ್ದರೆ ನೀವು ನೋಡ್ಬೋದು. ಇದು ಟೈಮ್ಲೆಸ್ ರೀಡಿಂಗ್, ಓಕೆ. ನೀವು ಈ ಮಾರ್ಚಲ್ಲೂ ಇದನ್ನು ನೀವು ರೀಡಿಂಗ್ ನೋಡ್ಬೋದು ಅಥವಾ ಮುಂದಿನ ವರ್ಷದ ಮಾರ್ಚರಲ್ಲೂ ಕೂಡ ನೀವು ರೀಡಿಂಗ್ ನೋಡ್ಬೋದು. ಯಾಕೆ ಅಂದರೆ ಎನರ್ಜೀಸು ಯಾವಾಗ ಬೇಕಾದರೂ ಹೊಂದತ್ತೆ ಯಾರಿಗಾದರೂ, ಓಕೆನಾ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರ್ತದೆ, ಅಂದರೆ ಜನರಲ್ ರೀಡಿಂಗ್ ಆಗಿರ್ತದೆ, ಪಬ್ಲಿಕ್ ರೀಡಿಂಗ್. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮಗೆ 100% ಅಥವಾ 99% ಅಕ್ಯುರೇಟ್ ಆಗುತ್ತೆ, ಇನ್ನು ಕೆಲವರಿಗೆ 50% ಅಕ್ಯುರೇಟ್ ಆಗುತ್ತೆ, ಕೆಲವರಿಗೆ ಆಗದೇನೂ ಇರ್ಬೋದು. ಆಗಿಲ್ಲ ಅಂದರೆ ಅದು ಇವಾಗ ನಿಮಗೆ ಎನರ್ಜೀಸ್ ಹೊಂದುತ್ತಾ ಇಲ್ಲ, ಮತ್ತು ಮುಂದಿನ ಭವಿಷ್ಯತ್ತಲ್ಲಿ ಯಾವಾಗಾದರೂ ಹೊಂದುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಟೈಮ್ಲೆಸ್ ರೀಡಿಂಗ್ ಇದಾಗಿರ್ತದೆ. ಸೊ ಮೆಡಿಟೇಷನ್ ಮಾಡಿ 1 ಕಾರ್ಡನ್ನು ಪಿಕ್ ಮಾಡಿ, ಓಕೆ. ಯಾರೆಲ್ಲ ಲವ್ ಕಾರ್ಡ್, ಲವ್ ವೈಸ್, ರಿಲೇಷನ್ಶಿಪ್ ವೈಸ್ ನೀವು ರೀಡಿಂಗ್ ನೋಡ್ಬೇಕಂತಿದ್ದೀರಾ, ನಿಮ್ಮ ಎನರ್ಜೀಸ್ ಹೇಗಿರುತ್ತೆ ಮಾರ್ಚ್ ಮಂತಲ್ಲಿ, ಓಕೆ. ನೀವು ಸಿಂಗಲ್ ಆಗಿರ್ಬೋದು ಅಥವಾ ಲವ್ ರಿಲೇಷನ್ಶಿಪ್ಪಲ್ಲಿದ್ದಿರ್ಬೋದು ಅಥವಾ ಮ್ಯಾರೇಜ್ ಕಪಲ್ ಆಗಿರ್ಬೋದು. ಸೊ ನಿಮಗೊಂದು ನಿಮ್ಮ ಲವ್ ಲೈಫ್ ಹೇಗೆ ನಡೀತಾ ಇದೆ, ಮಾರ್ಚ್ ಮಂತಲ್ಲಿ ಹೇಗಿರಲಿದೆ ಅಂತೇಳಿ ಒಂದು ಇಂಟ್ರೆಸ್ಟಲ್ಲಿ ಈ ಒಂದು ರೀಡಿಂಗ್ನ ನೀವು ನೋಡ್ತಾ ಇದ್ದೀರಾ. ಪಿಂಕ್ ಕಲರ್ ನಿಮಗಿಷ್ಟ, ಆರೆಂಜ್ ಕಲರ್, ಗ್ರೀನ್ ಕಲರ್, ವೈಟ್ ಕಲರ್ ನಿಮಗೆ ತುಂಬ ಇಷ್ಟ, ಪರ್ಪಲ್ ಕಲರ್ ನಿಮಗೆ ತುಂಬ ಇಷ್ಟ, ರೋಸ್ ನಿಮಗೆ ಇಷ್ಟ, ಓಕೆ. ರೋಸ್ ಪ್ಲ್ಯಾಂಟ್ ನಿಮ್ಮ ಮನೆಯಲ್ಲಿ ನೀವು ಬೆಳೆಸ್ತೀರಾ, ಇಷ್ಟ ಅನಿಸುತ್ತೆ, ಓಕೆ. ನಾನು ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ, ಕಾಣಿಸುತ್ತೆ ಅಲ್ವಾ. ಓಕೆ, ಮೊದಲನೇದಾಗಿ ನಿಮ್ಮ ಎನರ್ಜೀಸ್ ಹೇಗಿರಲಿದೆ ಮಾರ್ಚ್ ಮಂತಲ್ಲಿ ಅಂತ ನೋಡೋಣ. ಇಲ್ಲಿ ಹೆಚ್ಚಿನ ಅಂಶ ಈಗ ನೀವು ಸಿಂಗಲ್ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಮೇ ಬಿ ಮ್ಯಾರೇಜ್ಗಾಗೋಸ್ಕರ, ಮೇ ಬಿ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಡಿಲೇ ಆಗ್ತಾಯಿದೆ, ಆ ಕಾರಣಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ಏನಾದರೂ ಬರ್ತಾರಾ ಅಂತ ವೆಯ್ಟಿಂಗಲ್ಲಿದ್ದೀರಾ. ಆ ವೆಯ್ಟಿಂಗ್ ಎನರ್ಜೀಸ್ ನನಗಿಲ್ಲಿ ಕಾಣ್ತಾ ಇದೆ. 20% ಅಷ್ಟೇ ಮ್ಯಾರೇಜ್ ಆಗಿರೋ ಕಪಲ್ಸು ಈ ರೀಡಿಂಗ್ ನೋಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಏನೋ ಮ್ಯಾರೇಜ್ ರಿಲೇಟೆಡ್ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳು ಕಾಣ್ತಾ ಇದೆ, ಆ ಕಾರಣಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಒಂದು ಟ್ರೂ ಲವ್ ನಿಮ್ಮ ಪಾರ್ಟ್ನರಿಂದ ನಿಮಗೆ ಸಿಗತ್ತಾ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ. ನನಗೆ 80%, 70 to 80% ನನಗಿಲ್ಲಿ ಸಿಂಗಲ್ಸ್ ಈ ರೀಡಿಂಗ್ ನೋಡ್ತಾ ಇರೋದು
ಫೀಲ್ ಆಗ್ತಾಯಿದೆ ಎನರ್ಜಿ. ಸ್ಪೆಷಲಿ ನಿಮ್ಮ ಲೈಫಲ್ಲಿ ಟ್ರೂ ಲವ್ ಸೋಲ್ಮೇಟ್ ಎನರ್ಜಿ ನಮ್ಮ ಲೈಫಲ್ಲೂ ಬರುತ್ತಾ, ನಮಗೂ ಮ್ಯಾರೇಜ್ ಆಗುತ್ತಾ ಅಂಥೇಳಿ ಯೋಚನೆ ಮಾಡ್ತಾಯಿದ್ರೆ ಕೆಲವರು ಇಲ್ಲಿ 35ಇಂದ 38 ಏಜ್ನವರು ಕೂಡ ಮ್ಯಾರೇಜ್ ಲೇಟ್ ಆಗ್ತಾಯಿದೆ, ಏಜ್ ಆಗ್ತಾಯಿದೆ ಅಂಥೇಳಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ನನಗಿಲ್ಲಿ ಮಸ್ಕ್ಯುಲಿನ್ ಎನರ್ಜಿ ಜಾಸ್ತಿ ಫೀಲ್ ಆಗ್ತಾಯಿದೆ. ಬಾಯ್ಸ್ ಈ ಒಂದು ಫೈಲ್ನ ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ದೀರಾ. ಒಂದು 25ಇಂದ 26 ವಯಸ್ಸಿನ ಹುಡುಗಿಯರು ಕೂಡ ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ. 21, 25 ಏಜ್ ಫೀಲ್ ಆಗ್ತಾಯಿದೆ. ನೋಡಿ, ಪಾಸ್ಟಲ್ಲಿ ಆಗಿರೋದನ್ನು ಬಿಟ್ಟು ಮುಂದೆ ಸಾಗಿ. ಯೂನಿವರ್ಸ್ ನೀವೇನಂದರೆ ಪಾಸ್ಟನ್ನು ಹಿಡಿದಿಟ್ಕೊಂಡಿದ್ದೀರಾ, ನಿಮ್ಮ ಲೈಫಲ್ಲೇ ಹರ್ಟ್ ಆಗಿದೆ. ಓಕೆ ಕೆಲವರಿಗೆ ಇಲ್ಲಿ ನಜರ್ ಆಗಿದೆ. ಕೆಲವರು ನಿಮ್ಮ ಒಂದು ಪಾಸ್ಟಲ್ಲಿ ರಿಲೇಷನ್ಶಿಪ್ ಏನಿತ್ತು ಅದು ಕಟ್ಟಾಗಿದೆ. ಅದಕ್ಕೆ ಕಟ್ಟಾಗೋ ಕಾರಣ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣ್ತಾ ಇದೆ. ಅಥವಾ ಸಮ್ ಒನ್ ಎಲ್ಸ್ ಯಾರೋ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು. ಓಕೆ, ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಕಟ್ ಮಾಡಿರ್ಬೋದು. ಅಥವಾ ನೀವೇ ನಿಮ್ಮ ಓನ್ ಥಿಂಕಿಂದಾಗಿ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀರ. ಅಂದರೆ ಓವರ್ ಥಿಂಕಿಂದಾಗಿ ನೆಗೆಟಿವ್ ಎನರ್ಜಿ ಫೀಲ್ ಮಾಡಿಬಿಟ್ಟು ನೀವು ನೆಗೆಟಿವ್ ಆಗಿಬಿಟ್ಟು ನಿಮ್ಮ ಪರ್ಸನ್ಗೂ ನೆಗೆಟಿವ್ ಮಾಡಿಬಿಟ್ಟು ನೀವೇನಾಗ್ಬಿಟ್ಟಿದ್ದೀರಾ, ಈ ಒಂದು ಲವ್ ರಿಲೇಷನ್ಶಿಪ್ ಎನರ್ಜಿ ಕಟ್ ಆಗಿದೆ. ಓಕೆ, ಕೆಲವರು ಇಲ್ಲಿ ಏನು 20% ಮ್ಯಾರೇಜ್ ಕಪಲ್ ನೋಡ್ತಾ ಇದ್ದೀರಾ ಅಂತಂದೆ. ಮ್ಯಾರೇಜ್ ಆಗಿರೋ ವ್ಯಕ್ತಿಗಳು ನೀವೇನು ನೋಡ್ತಾ ಇದ್ದೀರಾ ಪರ್ಸನ್, ನೀವು ನಿಮ್ಮ ಲೈಫಲ್ಲಿ ನಿಮ್ಮದೇ ಆಗಿದ್ದು ಓನ್ ಥಾಟಿಂದಾಗಿ ನೆಗೆಟಿವ್ ಫೀಲಿಂಗ್ಸಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಹರ್ಟ್ ಆಗಿದೆ. ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ನೆಗೆಟಿವ್ ಆಗಿ ಹರ್ಟ್ ಮಾಡ್ಯಾರೆ. ಆ ಕಾರಣದಿಂದ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಸೈಕಲ್ ನೀವು ಇದು ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲಿ ಸ್ಟೆಬಲ್ ಇದ್ದರೂ ಕೂಡ ಒಂದು ಸಿಗಬೇಕಾಗಿರೋ ಪ್ರೀತಿ ಸಿಗ್ತಾ ಇಲ್ಲ. ಓಕೆ, ಆ ಎನರ್ಜಿ ಕಾಣ್ತಾ ಇರೋದಿಲ್ಲಿ. ಓಕೆ, ತುಂಬ ನೆಗೆಟಿವ್ ಆಗಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸೈಕಲ್ ಹಾಗಿದೆ. ಓಕೆ, ನೆಗೆಟಿವಿಟಿನ ಇಟ್ಕೊಂಡು ಮುಂದೆ ಸಾಗಬೇಡಿ. ಓಕೆ, ನೀವೊಂದು ನ್ಯೂ ಲೈಫು, ನ್ಯೂ ಚೇಂಜಸ್ಸು ಬೇಕು ಅಂತ ಬಯಸ್ತಾ ಇದ್ದೀರಾ. ಹೊಸ ಚೇಂಜಸ್ ಅಂದರೆ ಒಂದು ಬದಲಾವಣೆ. ನಮ್ಮ ಲೈಫಲ್ಲೂ ಒಂದು ಹೊಸ ಬದಲಾವಣೆ ಆಗಲಿ, ಎಲ್ಲವೂ ಸರಿ ಹೋಗಲಿ ಅನ್ನೋ ಒಂದು ಇಂಟೆನ್ಷನ್ ಏನಿದೆ ಅದು ಸರಿನೇ. ಬಟ್ ನೀವೇನು ಮಾಡ್ತಾಯಿದ್ದೀರಾ, ನೆಗೆಟಿವಿಟಿನ ಇಟ್ಕೊಂಡೇ ಮುಂದೆ ಸಾಗ್ತಾ ಇದ್ದೀರಾ. ಆ ಬ್ಯಾಗೇಜ್ಗಳನ್ನು ರಿಲೀಸ್ ಮಾಡ್ಕೊಳ್ಳಿ. ಕೆಲವರು ನೆಗೆಟಿವ್ ಕರ್ಮವನ್ನು ಇಟ್ಕೊಂಡಿದ್ದೀರಾ. ನಿಮ್ಮ ಸ್ಪಾಸ್ ಏನಿದ್ದಾರೆ, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಮುಂದೆ ಸಾಗಕ್ಕೆ ಹೋಗಿ. ಅವ್ರ ಜೊತೆಗೆ ನೀವು ಮುಂದೆ ಸಾಗಬೇಕಂತಿದ್ರೆ ಬಟ್ ನೆಗೆಟಿವಿಟಿನ ಇಟ್ಕೊಂಡು ಅವ್ರು ಮಾಡಿರೋ ತಪ್ಪನ್ನೇ ಇಟ್ಕೊಂಡು ಪದೇ ಪದೇ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋ ಒಂದು ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಅದರಿಂದ ಹೊರಗಡೆ ಬನ್ನಿ. ಓಕೆ, ಆಮೇಲೆ ತುಂಬ ಕಂಟ್ರೋಲಿಂಗ್ ಎನರ್ಜಿ ಕಾಣ್ತಾ ಇದೆ. ಆ ಪರ್ಸನ್ ನಮ್ಮ ಹತ್ರನೇ ಇರಬೇಕು, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಅಂದರೆ ಒಂದು ಸ್ವಾತಂತ್ರ್ಯ ಇಲ್ಲ, ತುಂಬಾ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಆ ಒಂದು ಎನರ್ಜೀಸಿಂದ ಹೊರಗಡೆ ಬನ್ನಿ. ಇಲ್ಲಿ ಯಾರು ಮ್ಯಾರೇಜ್ ಆಗಿಲ್ಲ, ನೀವು ಕೂಡ ನಿಮ್ಮ ಲೈಫಲ್ಲಿ ಓಕೆ, ನನಗಿಲ್ಲಿ ತುಂಬ ಏನಪ್ಪ ಅನ್ನಿಸ್ತಾ ಇದೆ ಅಂದರೆ, ನೀವು ಒಬ್ಬರನ್ನ ಇಷ್ಟಪಟ್ಟಿದ್ದೀರಾ ಬಟ್ ಅವ್ರು ನಿಮಗೆ ಸಿಕ್ಕಿಲ್ಲ, ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರೋ ಒಂದು ಎನರ್ಜೀಸ್, ಅಥವಾ ನೀವು ಲವ್ ಮಾಡದೇ ಇದ್ದರೂ ಒಂದು ಅರೇಂಜ್ ಮ್ಯಾರೇಜ್ ಅನ್ನೋ ವಿಚಾರಕ್ಕೇ ಬಂದರೂ ಕೂಡ ಮನೆಗೆ ಅಂದರೆ ಅರೇಂಜ್ ಮ್ಯಾರೇಜ್ ಆಗೋ ಒಂದು ವಿಧಾನ ಕೂಡ ಇಲ್ಲಿ ಕಾಣ್ತಾ ಇದೆ. ಅಲ್ಲೂ ಕೂಡ ಒಂದು ಆ ರಿಲೇಷನ್ಶಿಪ್ ಅಥವಾ ಎಂಗೇಜ್ಮೆಂಟ್ ಮುರಿದೋಗಿರೋಂತಹ ಸಾಧ್ಯತೆ ಕಾಣ್ತಾ ಇದೆ. ಓಕೆ, ಅಥವಾ ಸಂಬಂಧಗಳು ಕೂಡ ಬಂದಿಲ್ಲ, ಪದೇ ಪದೇ ನಿಮ್ಮನ್ನು ನೋಡೋಕ್ಕೆ ಬರ್ತಾರೆ ಬಟ್ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ. ಈ ಎನರ್ಜೀಸಿಂದ ನೀವು ಬರ್ಡನ್ ಫೀಲ್ ಮಾಡ್ತಾ ಇದ್ದೀರಾ. ಯಾವ ಥರ ಅಂದರೆ, ನನ್ನ ಮದುವೆ ಆಗುತ್ತೋ ಇಲ್ಲೋ, ನಿಮಗೆ ಹಗಲು ರಾತ್ರಿ ಅದೇ ಚಿಂತೆ. ಸೊ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಭಯ. ಓಕೆ, ಆಮೇಲೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಕಾಣ್ತಾ ಇದೆ ನಿಮಗೆ.
ಓಕೆನಾ. ಆ ಒಂದು ಚಿಂತೆಯಲ್ಲಿ ನೀವು ಮುಳುಗ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬನ್ನಿ ಅಂಥೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲೂ ಒಂದು ಬ್ಯೂಟಿಫುಲ್ ಪಾರ್ಟ್ನರ್ ಸಿಗ್ತಾರೆ. ಯಾರು ಮ್ಯಾರೇಜ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಿ, ನನ್ನ ಲೈಫಲ್ಲೂ ಒಬ್ಬ ಸೋಲ್ಮೇಟ್ ಸಿಗ್ತಾರಾ ಅಂತಂದರೆ ಖಂಡಿತ ಸಿಗ್ತಾರೆ. ಬಟ್ ಇಲ್ಲಿ ನಿಮ್ಮ ಓನ್ ಥಿಂಕಿಂಗ್, ನಿಮ್ಮ ಸ್ವತಃ ನೀವು ಸ್ವಯಂವಾಗಿ ಏನು ಯೋಚನೆ ಮಾಡ್ತಾ ಇದ್ದೀರಾ ನೆಗೆಟಿವ್ ಥಿಂಕನ್ನು, ಅದರಿಂದ ಹೊರಗಡೆ ಬರಬೇಕು. ಇದು ಗೈಡೆನ್ಸು, ಓಕೆನಾ. ಯೂನಿವರ್ಸ್ ಗೈಡೆನ್ಸ್, ಅಥವಾ ನೀವು ಯಾರು ನಂಬ್ತೀರಾ ಅವ್ರದ್ದು ಗೈಡೆನ್ಸ್ ಏನಂದರೆ ನೀವು ಹೊರಗಡೆ ಆ ಒಂದು ವಿಚಾರದಿಂದ ಹೊರಗಡೆ ಬನ್ನಿ. ನನಗೆ ಮದುವೆ ಆಗುತ್ತೋ ಇಲ್ಲೋ ಅನ್ನೋ ವಿಚಾರದಿಂದ ಹೊರಗಡೆ ಬನ್ನಿ. ನನಗೂ ಒಬ್ಬ ಪಾರ್ಟ್ನರ್ ಸಿಗ್ತಾರೋ ಇಲ್ವೋ, ಅಥವಾ ನನ್ನ ಲೈಫೇ ಹಿಂಗೆ, ನಾನು ಒಂಟಿಯಾಗೇ ಕಳಿಬೇಕಾ, ನನಗೊಂದು ಸ್ಟ್ರಾಂಗ್ ಲವ್ ಸ್ಟೆಬಿಲಿಟಿ ಸಿಗತ್ತಾ ಇಲ್ವಾ ಅಂತ ಏನು ಯೋಚನೆ ಮಾಡ್ತಾಯಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡ್ಕೊಳ್ಳಿ, ಅದ್ರ ಕಡೆ ಗಮನ ಕೊಡಿ, ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ನಿಮಗೆ ಒಬ್ಬ ಪಾರ್ಟ್ನರ್ ಬೇಕು ಅಂದರೆ ಮೊದಲನೇದಾಗಿ ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಹೆಂಗಿದ್ದೀರೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಸೌಂದರ್ಯದ ಬಗ್ಗೆ ಚಿಂತೆ ಆಗ್ತಾಯಿದೆ, ಓಕೆ, ಮುಖದಲ್ಲಿ ಒಂದು ಸಣ್ಣ ಕಲೆ ಇದ್ದರೆ ಇದೇ ಕಾರಣಕ್ಕೆ ನನ್ನ ಮ್ಯಾರೇಜ್ ಆಗ್ತಾಯಿಲ್ಲ, ಅಥವಾ ನಿಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆ ಇದೆ, ಆ ನ್ಯೂನ್ಯತೆಯಿಂದನೇ ನನಗೆ ಮ್ಯಾರೇಜ್ ಆಗ್ತಾಯಿಲ್ಲ ಅನ್ನೋ ಒಂದು ಥಿಂಕ್ ಕಾಣ್ತಾ ಇದೆ. ಈ ಥಿಂಕಿಂದ ಹೊರಗಡೆ ಬನ್ನಿ, ಓಕೆನಾ. ಈ ಭೂಮಿ ಮೇಲೆ ಯಾರೂ ಪರ್ಫೆಕ್ಟ್ ಇಲ್ಲ, ಓಕೆನಾ. ಐಶ್ವರ್ಯ ರೈಗೂ ಮದುವೆ ಆಗುತ್ತೆ, ಸರಿನಾ. ಹಾಗಾಗಿ ಜಾಸ್ತಿ ಅಂಥದ್ದು ವಿಚಾರಗಳನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಕೆಲವೊಂದು ನೆಗೆಟಿವ್, ಚಿಕ್ಕ ನೆಗೆಟಿವಿಂದ ಹಿಡ್ಕೊಂಡು ದೊಡ್ಡ ನೆಗೆಟಿವಿಟಿ ಕೂಡ ನಿಮ್ಮಲ್ಲಿ ಕಾಣ್ತಾ ಇದೆ, ಭಯ ಕಾಡ್ತಾ ಇದೆ. ಆ ಭಯದಿಂದ ಹೊರಗಡೆ ಬನ್ನಿ, ಬರ್ಡನಿಂದ ಹೊರಗಡೆ ಬನ್ನಿ. ನೀವೊಂದು ಕಂಫರ್ಟೇಬಲ್ ಝೋನಲ್ಲಿದ್ದೀರಾ, ಆ ಒಂದು ವಿಚಾರದಿಂದ ಹೊರಗಡೆ ಬನ್ನಿ. ಸ್ವಲ್ಪ ಹೊರಗಡೆ ಹೋಗಿ ಕಮ್ಯುನಿಕೇಟ್ ಮಾಡಿ, ಅಥವಾ ಯಾವುದಾದ್ರು ಸ್ಕಿಲ್ ರಿಲೇಟೆಡ್ ಕೋರ್ಸಸ್ ಇರುತ್ತೆ, ಆ ಕೋರ್ಸಸ್ಸನ್ನು ಜಾಯ್ನ್ ಆಗಿ ನಿಮ್ಮ ಒಂದು ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳಿ, ಓಕೆ. ನಿಮ್ಮ ಒಳಗಿಂದನೂ ಹೀಲಿಂಗ್ ಮಾಡ್ಕೊಳ್ಳಿ, ಬಾಡಿ ಔಟಿಂದನೂ ಹೀಲಿಂಗ್ ಮಾಡ್ಕೊಳ್ಳಿ, ಓಕೆ. ಸ್ಟ್ರಾಂಗ್ ಒಂದು ನಿಮ್ಮ ಒಳಗೆ ಒಂದು ಶಕ್ತಿ ಇದೆಯಲ್ಲ, ಅದನ್ನು ಜಾಗೃತ ಮಾಡ್ಕೊಳ್ಳಿ, ಓಕೆ. ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೋಬೇಕು, ನಿಮ್ಮ ಒಳಗೆ ಧೈರ್ಯವನ್ನು ಬಿಲ್ಡ್ ಮಾಡ್ಕೋಬೇಕು, ಓಕೆನಾ. ಇದನ್ನು ಮಾಡ್ಕೊಳ್ತಾ ಹೋದರೆ ಮಾತ್ರ ನಿಮ್ಮ ಲೈಫಲ್ಲಿ ಮುಂದೆ ಒಳ್ಳೆಯದಾಗತ್ತೆ, ಓಕೆ. ಈ ಮಾರ್ಚ್ ಮಂತಲ್ಲಿ ಯಾವ ರೀತಿ ಫ್ಯೂಚರ್ ಇದೆ, ಇದು ಇಷ್ಟು ನಿಮ್ಮ ಎನರ್ಜಿ ಸಿಗಿದೆ, ಓಕೆ. ನಿಮ್ಮನ್ನು ನೀವು ಕುಗ್ಗಿಸ್ಕೊತಾ ಇದ್ದೀರಾ, ಸೊ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಳಗೆ ಏನೇ ನ್ಯೂನ್ಯತೆ ಇದ್ದರೂ ಆ ನ್ಯೂನ್ಯತೆನೇ ನಿಮ್ಮ ಶಕ್ತಿಯನ್ನಾಗಿ ಮಾರ್ಪಡಿಸ್ಕೊಳ್ಬೇಕು, ಬದಲಾವಣೆ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಒಳ್ಳೆಯದಾಗತ್ತೆ. ಹೊರಗಡೆ ಹೋಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ಜನರ ಜೊತೆ ಬೆರೀರಿ. ಅದ್ರ ಜೊತೆಗೆ ಯಾವ್ದಾದ್ರು ಸ್ಕಿಲ್ಸ್ ಇದ್ದರೆ ನಿಮ್ಮೊಳಗೆ ಏನು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ಬೆಳೆಸ್ಕೊಳ್ಳೋಂಥ ಸ್ಕಿಲ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸನ್ನು ಜಾಯಿನ್ ಮಾಡ್ಕೊಳ್ಳಿ, ಓಕೆ. ಬರ್ಡನ್ನಿಂದ ಹೊರಗಡೆ ಬನ್ನಿ. ಯಾರಿಗೆಲ್ಲ ಎವಿಲೈ ಆಗ್ತಾಯಿದೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾಯಿದೆ, ಸೊ ನೀವೆಲ್ಲ ಪ್ರೊಟೆಕ್ಷನ್ ತೊಗೊಳ್ಳಿ. ಅದಕ್ಕೋಸ್ಕರ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಹೀಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ನಿಮ್ಮ ಊರ ಚಕ್ರಾಸ್ಗಳನ್ನು ಕ್ಲೆನ್ಸಿಂಗ್ ಮಾಡ್ಕೋಬೇಕಿಲ್ಲಿ, ಓಕೆ. ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ರೂಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ಓಕೆ. ಹಾಗೆಯೇ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂದರೆ ಅವ್ರಿಗೆ ಕೇರ್ ಮಾಡಿ, ಅವ್ರನ್ನ ಆರಾಮ ಮಾಡೋಕ್ಕೆ ಅವ್ರಿಗೆ ಹೀಲಿಂಗ್ ಕೊಡಿಸಿ, ಇಲ್ಲಿ ಕಾಣ್ತಾ ಇದೆ, ಓಕೆ. ನಿಮ್ಮ ರಾಹುನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸೂರ್ಯನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಗುರುಬಲ ಬೇಕಾಗಿದೆ, ಹಾಗಾಗಿ ಗುರುವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಅಂದರೆ ಸ್ಟ್ರಾಂಗ್ ಮಾಡ್ಕೋಬೇಕು, ಅವರ ಬಲವನ್ನು ಮಾಡ್ಕೋಬೇಕು ನೀವು. ಅದಕ್ಕೋಸ್ಕರ ರೆಮಿಡೀಸ್ ಮಾಡಿ ನೋಡಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿದ್ದರಿಂದ ಯಾರಿಗೆ ಗುರುಬಲ ಕಮ್ಮಿ ಇದೆ ಅಥವಾ ರಾಹು ವೀಕ್ ಇದೆ, ಸನ್ ವೀಕ್ ಇದೆ ಅಂತೇಳಿ ಗೊತ್ತಾಗಲ್ಲ. ಸೊ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಮಾತ್ರ ಈ ನಿಜವಾದ ಕಾರಣ ಏನು ಅಂತೇಳಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಯಾರ್ಯಾರು ಹೆಚ್ಚಿಗೆ ನೋಡ್ತಾ ಇದ್ದೀರಾ, ನಿಮ್ಮ ಗ್ರಹ ಬಲಗಳು ಕಮ್ಮಿ ಆಗಿರೋದು ಇಲ್ಲಿ ಕಾಣ್ತಾ ಇದೆ ಕ್ಲಿಯರಾಗಿ, ಸರಿನಾ. ಸೊ ಇನ್ ಫ್ಯೂಚರಲ್ಲಿ ಈ ಮಾರ್ಚ್ ಮಂತಲ್ಲಿ ಏನು ನಡೀತಾ ಇದೆ, ಏನು ಬರ್ತಾ ಇದೆ ನಿಮಗೋಸ್ಕರ ಯೂನಿವರ್ಸಿಂದ ಗೈಡೆನ್ಸ್ ಅಥವಾ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ, ನಿಮ್ಮ ವಿಶ್ ಏನಾದರೂ ಫುಲ್ಫಿಲ್ಮೆಂಟ್ ಆಗುತ್ತಾ ಅಂತೇಳಿ ನೋಡೋಣ. ಇಲ್ಲಿ ಓವರ್ ಥಿಂಕಿಂಗ್ ಜಾಸ್ತಿ ಕಾಣ್ತಾ ಇದೆ. ದಯಮಾಡಿ ಓವರ್ ಥಿಂಕಿಂಗ್ ಮಾಡೋದನ್ನು ಬಿಡಿ. ತುಂಬ ಲಾಂಗ್ ಟರ್ಮಿಂದ ಓವರ್ ಥಿಂಕಿಂಗ್, ತುಂಬ ಸ್ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಲವ್ ಲೈಫ್ ರಿಲೇಷನ್ಶಿಪ್ ಹೀಲ್ ಆಗಲಿ, ಬ್ಯಾಲೆನ್ಸ್ ಆಗಲಿ ಅಂತೇಳಿ. ಇಲ್ಲಿ ಕೆಲವರು ಮ್ಯಾರೇಜ್ಗೋಸ್ಕರ ತುಂಬ ಲಾಂಗ್ ಟರ್ಮಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಓಕೆ. ನನ್ನ ನಿಜವಾದ ಪ್ರೀತಿ ಯಾವಾಗ ಬರುತ್ತೆ, ನನ್ನ ನಿಜವಾದ ಪಾರ್ಟ್ನರ್ ನನ್ನ ಜೊತೆಗೆ ಯಾವಾಗ ಇರ್ತಾರೆ, ಯಾವಾಗ ಬರ್ತಾರೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಸುಮ್ಮನೆ ಜಸ್ಟ್ ವೆಯ್ಟಿಂಗ್ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಓಕೆ.
ಇಲ್ಲಿ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರೆ, ಮನೆಯಲ್ಲೇ ಕೂತ್ಕೊಂಡ್ರೆ ಹುಡುಗ ಸಿಗಲ್ಲ ಅಥವಾ ಹುಡುಗಿ ಸಿಗಲ್ಲ, ಹೊರಗಡೆ ಹೋಗಬೇಕು. ಸೊ ನಿಮಗೆ ಇಷ್ಟ ಆಗಿರೋ ಯಾವ್ದಾದ್ರು ಕೋರ್ಸಿಗೆ ಸೇರ್ಕೊಳ್ಳಿ. ಮೇ ಬಿ ಯಾವ್ದಾದ್ರು ಇನ್ಸ್ಟಿಟ್ಯೂಷನಲ್ಲಿ ನೀವು ಸೇರಿಕೊಂಡಾಗ ಮೇ ಬಿ ಅಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಸಿಗ್ಬೋದು, ಅಥವಾ ನೀವೇನಾದ್ರು ಹೊರಗಡೆ ಜಾಬ್ ಮಾಡೋಕೆ ಹೋದ್ರೆ ಅಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಸಿಗ್ಬೋದು. ಬಟ್ ಈ shaadi.com ಅದು ಇದು ಬರುತ್ತಲ್ಲ, ನಾನು ಅದ್ರಲ್ಲಿ ಮಾತ್ರ ಬಿಲೀವ್ ಇಟ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ನಾನು ಅದನ್ನು ನಂಬಲ್ಲ, ಬಿಕಾಸ್ ಅದರಲ್ಲಿ ತುಂಬ ಫೇಕ್ ಫೇಕ್ ಐ ಡಿಗಳೇ ಜಾಸ್ತಿ ಇರುತ್ತೆ. ಸರಿಯಾಗಿ ಏನೂ ಗೊತ್ತಿರಲ್ಲ. ಅಂಥ ಒಂದು ವಿಚಾರದಲ್ಲಿ ತುಂಬ ಜನ ಅವರವರ ಲೈಫನ್ನು ತುಂಬ ಸ್ಪಾಯ್ಲ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಂಥದ್ದಕ್ಕೆಲ್ಲ ಬೇಡ, ಡೈರೆಕ್ಟಾಗಿ ಮೀಟ್ ಆಗೋವಂಥದ್ದು ಮಾಡ್ಕೊಳ್ಳಿ. ಸೊ ಇನ್ನಿಲ್ಲಿ ಯಾರು ಫ್ಯಾಮಿಲಿ ಪರ್ಸನ್ಸ್ ನೀವೇನು ನೋಡ್ತಾ ಇದ್ದೀರಾ, ನೀವು ಸ್ಪೆಷಲಾಗಿ ನೀವು ನಿಮ್ಮ ನಾನು ಈ ಮುಂಚೆನೂ ಹೇಳಿದೆ, ತುಂಬ ಜನ ಈ ಹಿಂದೆನೇ ಒಂದು ಲವ್ ಲೈಫಲ್ಲಿ ಬ್ರೇಕಪ್ ಆಗಿದೆ. ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ. ಯಾರು ನಿಮಗೆ ಹರ್ಟ್ ಮಾಡಿದ್ದೀರಾ ಅವರಿಗೆ ಶಿಕ್ಷೆ ಆಗಲಿ ಅಂತೇಳಿ ಪ್ರೇಯರ್ ಕೂಡ ಮಾಡಿದ್ದೀರಾ. ಜಸ್ಟಿಸ್ ನಿಮ್ಮ ಪರವಾಗಿದೆ. ಓಕೆ, ಕೆಲವರು ಆ ಒಂದು ಎನರ್ಜೀಸಿಂದ ಮೂವ್ ಆನ್ ಆಗಿದ್ದೀರಾ. ಇಲ್ಲಿ ಕೆಲವರು ಏನು ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಿ, ನೀವು ಡಿವೋರ್ಸ್ ತೊಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ, ನೀವು ಯಾರನ್ನು ಮ್ಯಾರೇಜ್ ಆಗಿದ್ದೀರಾ, ಸೊ ಅವರಿಂದ ದೂರ ಆಗಬೇಕು. ಬಿಕಾಸ್ ತುಂಬ ಹಿಂಸೆಯನ್ನು ಕಾಣ್ತಾ ಇದ್ದೀರಾ, ತುಂಬ ಹೃದಯ ಚೂರಾಗಿ ಹೋಗಿದೆ. ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಹರ್ಟ್ ಮಾಡ್ಯಾರೆ ನಿಮ್ಮ ಪರ್ಸನ್. ಹಾಗಾಗಿ ಅವರಿಂದ ದೂರ ಆಗಬೇಕು ಅಂತೇಳಿ ಮೇ ಬಿ ನೀವು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿರ್ಬೋದು ಡಿವೋರ್ಸ್ಗೋಸ್ಕರ. ಅಥವಾ ಇಲ್ಲಿ ಕೆಲವರು ಡಿವೋರ್ಸ್ ಪರ್ಸನ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ನನ್ನ ಲೈಫಲ್ಲೂ ಯಾರು ಟ್ರೂ ಲವ್ ಸಿಗ್ತಾರಾ ಅಂತೇಳಿ ಕೂಡ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಮೊದಲನೇದಾಗಿ ನಿಮ್ಮ ಒಳಗಿರುವ ನೆಗೆಟಿವಿಟಿನ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬ್ಲ್ಯಾಕಿಶ್ ಆಗಿ ಕಾಣ್ತಾ ಇದೆ. ಇಲ್ಲಿ ಜಾಕೆಟ್ ನೋಡಿ, ಇಲ್ಲೂ ಕೂಡ ಬ್ಲ್ಯಾಕಿಶ್ ಎನರ್ಜಿ. ಅದರ ಅರ್ಥ ನಿಮ್ಮ ಹಾರ್ಟ್ ಚಕ್ರ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ. ನಿಮ್ಮ ರೂಟ್ ಆ್ಯಂಡ್ ಸಕ್ರಲ್ ಚಕ್ರ ಬ್ಲಾಕೇಜಸ್ ಆಗಿದೆ. ಹಾಗಾಗಿ ನಿಮ್ಮ ಚಕ್ರಾಸ್ಗಳನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳದೆ ಹೊರತು ಬೇರೆ ಏನು ಸೊಲ್ಯೂಷನ್ ಇಲ್ಲ. ಓಕೆ, ರೇಖಿ ಕಲೀರಿ, ಹೀಲಿಂಗ್ ಕಲೀರಿ. ಒಟ್ಟಿನಲ್ಲಿ ನೀವು ಹೀಲಿಂಗ್ ಮಾಡಲಿಟೀಸಲ್ಲಿ ಹೀಲಿಂಗ್ ಕಲೀರಿ, ಹೀಲಿಂಗ್ ಮಾಡ್ಕೊಳ್ಳಿ. ಈಗಾಗಲೇ ನಾವು ಹೀಲಿಂಗ್ ಕಲ್ತಿದ್ದೀವಿ ಅಂದರೂ ಪ್ರಯೋಜನ ಇಲ್ಲ, ಬಿಕಾಸ್ ನೀವು ವರ್ಕ್ ಮಾಡಿಲ್ಲ ಅಂತ ಅರ್ಥ. ಹೀಲಿಂಗಿಂದ ವರ್ಕ್ ಆಗುತ್ತೆ, ಬಟ್ ನೀವು ಕರೆಕ್ಟಾಗಿ ಸಮಯಕ್ಕೆ ಅಂದರೆ ಡೈಲಿ ಹೀಲಿಂಗ್ ಮಾಡ್ಕೊಂಡಿಲ್ಲ. ಓಕೆ, ನೀವು ಹೀಲಿಂಗ್ ಕಲ್ತಿದ್ರೆ ದಯಮಾಡಿ ಹೀಲಿಂಗ್ ಮಾಡ್ಕೊಳ್ಳಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಇಲ್ಲಾಂದರೆ ತುಂಬ ಟೈಮ್ ಆಗಿದ್ರೆ ತುಂಬ ಟೈಮ್ ಆಗಿದೆ ಅಂತಂದರೆ ಮತ್ತೆ ಅಟೆನ್ಮೆಂಟ್ ತೊಗೊಳ್ಳಿ, ಮತ್ತೆ ಹೀಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಇಲ್ಲಿ ನಿಮ್ಮ ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಿ, ತುಂಬಾ ಸಹಿಸ್ಕೊಂಡಿದ್ದೀರಾ, ತುಂಬ ಪೇಷನ್ಸ್ ಇಟ್ಕೊಂಡಿದ್ದೀರಾ. ಓಕೆ, ನಿಮ್ಮ ಸಂಬಂಧದಲ್ಲಿ ತುಂಬ ಪೇಷನ್ಸ್ ಇಟ್ಕೊಂಡಿದ್ದೀರಾ, ಹಾರ್ಡ್ ವರ್ಕ್ ಮಾಡ್ಕೊಂಡಿದ್ದೀರಾ, ಹೆಂಗಾದರೂ ಬ್ಯಾಲೆನ್ಸ್ ಆಗಿ ಹೆಂಗೋ ಸಾಗಲಿ ಅಂತೇಳಿ ಕೂಡ. ಬಟ್ ಇಲ್ಲಿ ಕೆಲವರು ಮೂವ್ ಆನ್ ಆಗೋಕ್ಕೆ ನಿರ್ಧಾರ ಮಾಡಿದ್ದೀರಾ. ಸೊ ಜಸ್ಟಿಸ್ ನಿಮಗೆ ಸಿಗತ್ತೆ, ಓಕೆನಾ. ಇದೆಲ್ಲ ಕೆಲವೊಂದು ಕಾರ್ಮಿಕ್ ಇಶ್ಯೂಸ್, ಓಕೆನಾ. ಪಾಸ್ಟ್ ಲೈಫ್ ಕರ್ಮಾಸ್ ಇಶ್ಯೂಸಿಂದನೂ ಕೂಡ ನಿಮ್ಮ ಲೈಫಲ್ಲಿ ನೀವು ಈ ಒಂದು ರಿಲೇಷನ್ಶಿಪ್ ವೈಸು ಹೀಲಿಂಗ್ ಮಾಡ್ಕೊಳ್ಳೇಬೇಕು, ಅನುಭವಿಸ್ಲೇಬೇಕು ಅಂತ ಇರುತ್ತೆ, ಡೆಸ್ಟಿನಿ ಇರುತ್ತೆ. ಈ ಡೆಸ್ಟಿನಿ ವೈಸ್ ನಿಮ್ಮ ಲೈಫಲ್ಲಿ ಇದು ಆಗ್ತಾಯಿದೆ. ಸೊ ಇಲ್ಲಿ ಯಾರು ಮ್ಯಾರೇಜ್ ಆಗಿಲ್ಲ, ದಯಮಾಡಿ ನಿಮ್ಮ ಮೈಂಡನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮೆಂಟಲ್ ಪೀಸ್ ನಿಮಗೆ ತುಂಬ ಮುಖ್ಯ ಆಗಿದೆ. ಓಕೆ, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ. ತುಂಬ ಬ್ಲಾಕೇಜಸ್, ಹೆವಿನೆಸ್ ಕಾಣ್ತಾ ಇದೆ, ತುಂಬ ಮೂಡ್ ಸ್ವಿಂಗ್ಸ್ ಕಾಣ್ತಾ ಇದೆ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತುಂಬಾ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ನಿಮಗೆ. ಓಕೆ, ಒಂದು ಕ್ಷಣ ಮ್ಯಾರೇಜ್ ಆಗೋಣ ಅಂತ ಅಂದ್ಕೊಂಡ್ರೆ ಇನ್ನೊಂದು ಕ್ಷಣ ಮ್ಯಾರೇಜ್ ಬೇಡ ಅನಿಸುತ್ತೆ. ಯಾರು ಮ್ಯಾರೇಜ್ ಆಗಿದ್ರೆ ಯಾಕಾದರೂ ಮ್ಯಾರೇಜ್ ಆಗಿದ್ದೀನಿ ಅನಿಸುತ್ತೆ, ಇನ್ನೊಂದು ಕ್ಷಣ ನೋಡಿದಾಗ ಒಳ್ಳೆ ಪರ್ಸನ್ ಸಿಕ್ಕ್ಯಾರೆ ಅಂತಲೂ ಅನಿಸುತ್ತೆ. ಅಥವಾ ನನ್ನ ಡೆಸ್ಟಿನಿನೇ ಇದನ್ನು ನಾನು ಅನುಭವಿಸ್ಲೇಬೇಕು, ಹೀಗೆ ಮುಂದೆ ಸಾಗಬೇಕು, ಈ ಥರ ಥಾಟಲ್ಲಿ ನೀವು ಹೀಗೆ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ಓಕೆ,
ಬಟ್ ಇಲ್ಲಿ ಕೆಲವರು ಟ್ರೂ ಲವ್ ಸೋಲ್ಮೇಟ್ ಎನರ್ಜಿ ಕಾಣ್ತಾ ಇದೆ. ಓಕೆ, ಕೆಲವರು ಇಲ್ಲಿ ಲವ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಓಕೆ, ಸೊ ನಿಮ್ಮ ಪರ್ಸನ್ನು ಟ್ರೂ ಲವ್ ಸೋಲ್ಮೇಟಾ ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಪರ್ಸನ್ ಜೊತೆ ಮ್ಯಾರೇಜ್ ಆಗಬೇಕು ಅಂತ. ಬಟ್ ಇಲ್ಲಿ ತುಂಬಾ ನೆಗೆಟಿವಿಟಿ ಕಾಣ್ತಾ ಇದೆ. ನಿಮ್ಮ ಫೇವರಲ್ಲಿ ಬರುತ್ತಾ ಅಂತ ಅಂದರೆ ಎಸ್, ಸ್ವಲ್ಪ ಕೆಲಸ ಮಾಡಬೇಕು. ನೀವೇನಾದರೂ ಲವ್ ಮಾಡ್ತಾ ಇದ್ದೀರಿ, ನಿಮ್ಮ ಪರ್ಸನ್ ಜೊತೆಗೆ ನೀವು ಮ್ಯಾರೇಜ್ ಆಗಬೇಕಂದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಅಬ್ಸ್ಟ್ರಕ್ಷಲ್ಸ್ ಕಾಣ್ತಾ ಇದೆ, ಅಡೆತಡೆಗಳು ಕಾಣ್ತಾ ಇದೆ. ಮೇ ಬಿ ಜಾತಿಗೆ ಸಂಬಂಧಪಟ್ಟಂಗೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಗೆ ತಾರತಮ್ಯಗಳಾಗಿರ್ಬೋದು. ಓಕೆ, ಕೆಲವರು ಇಲ್ಲಿ ಬ್ಯೂಟಿಗೆ ಸಂಬಂಧಪಟ್ಟಂಗೆ ಈ ಥರದೊಂದು ತಾರತಮ್ಯದಿಂದಾಗಿ ಈ ಒಂದು ಅಬ್ಸ್ಟ್ರಕ್ಷಲ್ಸ್ ಕಾಣ್ತಾ ಇದೆ. ಸ್ಪೆಷಲಿ ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿಂತ ಅಲ್ಲ, ನಿಮ್ಮಿಂದನೇ ಇದೊಂದು ಕಾಣ್ತಾ ಇದೆ. ಅಂದರೆ ಕರೆಕ್ಟಾಗಿ ಫೈನಾನ್ಷಿಯಲ್ ಸ್ಟೆಬಲ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಬ್ಯೂಟಿ ಓಕೆ ಔಟರ್ ಬ್ಯೂಟಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಥರದೊಂದು ಎನರ್ಜೀಸಲ್ಲಿ ನೀವು ಸಿಕ್ಕಾಕೊಂಡು ಒದ್ದಾಡ್ತಿದ್ದೀರ. ಸೊ ಅದರಿಂದ ಹೊರಗಡೆ ಬನ್ನಿ ಅಂಥೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಶುಕ್ರನ ರೆಮಿಡಿ ಮಾಡಿ. ಕೆಲವರಿಗೆ ಇಲ್ಲಿ ಶನಿ ಸ್ಯಾಟರ್ನ್ ಏನು ಸಾಡೆ ಸತಿ ಕೆಲವರಿಗೆ ನಡೀತಾ ಇರ್ಬೋದು, ಅಥವಾ ಅದು ಎಂಡ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ಕೆಲವರು ಅದು ಎಂಡ್ ಆಗೋವರೆಗೂ ವೆಯ್ಟ್ ಮಾಡಿ. ಎಂಡ್ ಆಗಿದ್ಮೇಲೆ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ಮೆಡಿಟೇಷನ್ ಜಾಸ್ತಿ ಮಾಡಬೇಕು. ಓಕೆ, ನೀವು ಮ್ಯಾರೇಜ್ ಪರ್ಸನ್ ಆಗಿರಿ ಅಥವಾ ಸಿಂಗಲ್ಲೇ ಆಗಿರಿ ಅಥವಾ ರಿಲೇಷನ್ಶಿಪ್ಪಲ್ಲಿರೋ ಪರ್ಸನ್ನೇ ಆಗಿರಿ, ಮೆಡಿಟೇಷನ್ ಮಾಡ್ಕೊಳ್ಳಿ. ಮೈಂಡನ್ನು ಕಾಮ್ ಮಾಡ್ಕೊಳ್ಳಿ. ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಓಕೆ, ದೂರಾಲೋಚನೆ ಮಾಡಿ. ಡೀಪ್ ಲಾಂಗ್ ಟರ್ಮ್ವರೆಗೂ ಈ ಒಂದು ಸಂಬಂಧ ನಿಲ್ಲತ್ತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿ ಮ್ಯಾರೇಜ್ ಆಗಬೇಕಾಗತ್ತೆ. ಓಕೆ, ಆಮೇಲೆ ಇಲ್ಲಿ ನೀವು ಏಂಜಲ್ ಥೆರಪಿ ಮೂಲಕ ನೀವು ಹೀಲಿಂಗ್ ಪಡೆಯೋದ್ರ ಮೂಲಕ, ಏಂಜಲ್ಸ್ ಗೈಡೆನ್ಸ್ ಮೂಲಕ ನೀವು ನಿಮ್ಮ ಲೈಫನ್ನು ಲೀಡ್ ಮಾಡ್ಕೋಬೋದು. ಸರಿನಾ? ಸೊ ತುಂಬ ಜನ ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ಮುಂದೆ ಸಾಗ್ತಾ ಇದ್ದೀರಾ. ಬಟ್ ಮುಂದೆ ಏನು ಬರ್ತಾ ಇದೆ ಅನ್ನೋದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಓಕೆನಾ? ನೀವು ದೇವರನ್ನು ನಂಬೋದು ಓಕೆ, ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಸಾಗೋದು ಓಕೆ, ಬಟ್ ಅಲ್ಲಿ ನಿಮ್ಮ ಒಂದು ಜವಾಬ್ದಾರಿನೂ ಕೂಡ ನಿಭಾಯಿಸ್ಬೇಕು. ನೀವೆಲ್ಲ ಜವಾಬ್ದಾರಿನ ದೇವ್ರ ಮೇಲೇ ಬಿಡೋದು ಕೂಡ ಸರಿಯಲ್ಲ. ಓಕೆ, ನೀವು ದೇವ್ರ ಮೇಲೆ 100% ಬಿಲೀವ್ ಇಟ್ಬಿಡಿ. ಆ ದೇವ್ರು ಹೆಂಗೆ ಸಾಗಿಸ್ತಾರೆ ಹಂಗೆ ಸಾಗೋಣ ಅನ್ನೋದು ಓಕೆನೇ. ಆದರೆ ನೀವು ಕೂಡ ನಿಮ್ಮ ಒಂದು ಈ ಒಂದು ರಿಲೇಷನ್ಶಿಪ್ ವೈಸ್ ಕೆಲಸ ಮಾಡಬೇಕು. ಮುಂದೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ಸುಮ್ಮನೆ ದೇವರಿದ್ದಾನೆ ಬಿಟ್ಬಿಡು ಅಂತೇಳಿ ಸುಮ್ಮನೆ ಬಿಟ್ಕೊಂಡು ನಿಮ್ಮ ಪಾಡಿಗೆ ನೀವು ಇರೋದು ಕೂಡ ಸರಿಯಲ್ಲ. ಸೊ ಆ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಮ್ಯಾರೇಜ್ ಆಗೋಕ್ಕಾಗಿರ್ಬೋದು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆಲವರು ಏನು ಅನ್ಮ್ಯಾರಿಡ್ ಪರ್ಸನ್ಸ್ ಏನು ನೋಡ್ತಾ ಇದ್ದೀರಿ, ನೀವು ನಿಮ್ಮ ಪಾಸ್ಟ್ ಎನರ್ಜೀಸಿಂದ ಹೊರಗಡೆ ಬನ್ನಿ. ಓಕೆ, ನಿಮ್ಮದು ಕೆಲವು ಕರ್ಮಗಳಿದ್ದಾವೆ, ಕರ್ಮ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಓಕೆನಾ? ಯಾಕಂದರೆ ಪಾಸ್ಟ್ ಲೈಫಲ್ಲಿ ನೀವು ಯಾರಿಗಾದರೂ ಇದೇ ಥರ ಇವಾಗೇನು ನೀವು ಮ್ಯಾರೇಜ್ ಆಗೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ಒಂದು ಟ್ರೂ ಲವ್ ಎನರ್ಜಿ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ಇದೇ ಒಂದು ಸಿಚುವೇಶನ್ ನೀವು ನಿಮ್ಮ ಪಾರ್ಟ್ನರ್ಗೆ ಈ ಹಿಂದೆ ಕೊಟ್ಟಿರ್ಬೋದು. ಆ ಒಂದು ಕಾರಣದಿಂದ, ಆ ಒಂದು ನೋವಿನಿಂದ ನಿಮಗೆ ಅದು ಶ್ರಾಪವಾಗಿ ನಿಮ್ಮ ಲೈಫಲ್ಲಿ ಆ ಎನರ್ಜೀಸ್ ಇದ್ದಿರ್ಬೋದು. ಹಾಗಾಗಿ ಆ ಕಾರಣದಿಂದ ನೀವು ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದೀರಾ, ಇನ್ನು ವೆಯ್ಟ್ ಮಾಡ್ತಾನೇ ಇದ್ದೀರಾ. ಸೊ ಪಾಸ್ಟ್ ಲೈಫ್ ಕರ್ಮಾಸನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ನೀವು ಹೀಲಿಂಗ್ ಕಲೀರಿ. ಓಕೆ, ರೇಖಿ UC ಸಿಸ್ಟಮ್ ರೇಖಿ ಕಲೀರಿ, ನಾನು ಹೇಳ್ಕೊಡ್ತೀನಿ, ನೀವು ಅದಕ್ಕೂ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ಕೆಲವರು ಫೈನಾನ್ಷಿಯಲ್ ಸ್ಟ್ರಕ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲ್ ಕಾರಣದಿಂದಾಗಿ ಮ್ಯಾರೇಜ್ ಮುಂದೆ ಹೋಗ್ತಾ ಇದೆ ಅಥವಾ ಮ್ಯಾರೇಜ್ ಆಗ್ತಾ ಇಲ್ಲ. ಮ್ಯಾರೇಜ್ ಸ್ಟೆಬಿಲಿಟಿ ಸಿಗಬೇಕಂದ್ರೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಸರಿಯಾದ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಸಿಕ್ಕರು ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ಹಾರ್ಡ್ ವರ್ಕ್ ಮಾಡಿದ್ರು ನೀವು ಏನು ಸಂಪಾದನೆ ಮಾಡ್ತಿದ್ರ ಅಷ್ಟೇ, ಅಂದರೆ ಆ 3ಕ್ಕೂ ಇಳಿಯದೆ 6ಕ್ಕೂ ಮೇಲೆ ಏರದೇ ಇರೋವಂಥ ಸಿಚುವೇಶನ್ ಕಾಣ್ತಾ ಇದೆ. ಯಾರಿಗೆ ಫೈನಾನ್ಷಿಯಲ್ ಸ್ಟಕ್ ಫೀಲ್ ಆಗ್ತಾ ಇದೆ, ಸೊ ನೀವು ಮನಿ ರೇಖೆ ಕಲೀರಿ, ಅಲ್ಲಿ ಬ್ಲಾಕೇಜಸ್ ರಿಲೀಸ್ ಆಗುತ್ತೆ. ಓಕೆ, ಕೆಲವರಿಗೆ ಹೆಲ್ತ್ ಚೆನ್ನಾಗಿರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಬಟ್ ಫೈನಾನ್ಷಿಯಲಿ ಚೆನ್ನಾಗಿರೋದಿಲ್ಲ. ಸೊ ಕೆಲವ್ರಿಗೆ ಈ ಥರ ಇದು ಉಲ್ಟಾ ಪಲ್ಟಾ ಎನರ್ಜೀಸ್ ಇರುತ್ತೆ. ಸೊ ಇಂಥದಕ್ಕೆಲ್ಲ ಹೀಲಿಂಗ್ ಈಸ್ ಬೆಸ್ಟ್. ಸೊ ಹೀಲಿಂಗ್ ಕಲೀರಿ. ಓಕೆ, ನೋಡೋಣ ಹ್ಯಾಂಡ್ಮೇಡ್ ರೈಟಿಂಗಲ್ಲೂ ಕೂಡ ಏನು ಬರುತ್ತೆ ಅಂಥೇಳಿ.
ಓಕೆ, ನಿಮಗೆ ನಿಮ್ಮ ಮನೇಲಿ ಪೆಟ್ಸ್ ಇದ್ದರೆ ಪೆಟ್ಸ್ ಜೊತೆಗೆ ಹೆಚ್ಚು ಸಮಯ ಕಳೀರಿ. ಓಕೆ, ಅಕಸ್ಮಾತಾಗಿ ನಿಮ್ಮ ಮನೆ ಮುಂದೆ ಪೆಟ್ಸ್ ಬಂದರೆ ಅಥವಾ ಯಾವುದೋ ಒಂದು ಪ್ರಾಣಿಗಳು ಬಂದರೆ ಅವಕ್ಕೆ ಏನಾದ್ರು ಊಟ ನೆಸಸರಿ ಇದ್ದರೆ ಊಟ ತಿನ್ನಿಸಿ. ಕೆಲವರು ಇಲ್ಲಿ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ನ್ಯೂ ಜರ್ನಿನೂ ಸ್ಟಾರ್ಟ್ ಆಗ್ತಾಯಿದೆ. ಅದ್ರ ಜೊತೆಗೆ ನೀವು ಖುದ್ದು ಬೇರೆ ಕಡೆನೂ ಜರ್ನಿ ಮಾಡೋ ಸಾಧ್ಯತೆ ಇದೆ. ಮೇ ಬಿ ಆ ಥರ ನೀವು ಬೇರೆ ಕಡೆ ಹೋಗೋದ್ರಿಂದ ಸ್ಟಡಿಗಾಗಿರ್ಬೋದು ಅಥವಾ ಜಾಬ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಟ್ರಾನ್ಸ್ಫರ್ ಏನಾದ್ರು ಆಗ್ತಾಯಿದ್ರೆ, ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾಯಿದ್ರೆ, ಮನೆ ಶಿಫ್ಟ್ ಮಾಡ್ತಾಯಿದ್ರೆ, ಸೊ ಆ ಒಂದು ಏರಿಯಾಗಳಲ್ಲಿ ಕೂಡ ನಿಮ್ಮ ಪರ್ಸನ್ ಸಿಗೋ ಸಾಧ್ಯತೆ ಇದೆ. ನೀವೇನಾದರೂ ಬೇರೆ ಊರಿಗೆ ಹೋಗ್ತಾಯಿದ್ರೆ ಆ ಬೇರೆ ಊರಲ್ಲೂ ಕೂಡ ನಿಮಗೆ ನಿಮ್ಮ ಪರ್ಸನ್ ಸಿಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಜಸ್ಟ್ ನ್ಯಾಯವಾಗಿರಿ, ಧರ್ಮದ ದಾರಿಲಿರಿ, ನ್ಯಾಯ ನೀತಿ ಸತ್ಯನಿಷ್ಠೆಯಲ್ಲಿರಿ. ನೀವು ಯಾವುದೇ ಪರ್ಸನ್ ಜೊತೆಗಿದ್ದರೂ ಲಾಯಲ್ ಆಗಿರಿ, ಹಾನೆಸ್ಟ್ ಆಗಿರಿ. ಅದೇ ನಿಮ್ಮ ನಿಜವಾದ ಪ್ರೀತಿಯನ್ನು ಕಾಪಾಡ್ಕೊಳ್ಳೋಕ್ಕೆ ಪಡೆಯೋಕ್ಕೆ ಸಾಧ್ಯ ಆಗೋದು. ಪಿಂಕ್ ಕಲರ್ ಕ್ರಿಸ್ಟಲ್ ಅಂದರೆ ರೋಸ್ ಕ್ವಾರ್ಟ್ಸ್, ಪಿಂಕ್ ಕ್ವಾರ್ಟ್ಸ್ ಯೂಸ್ ಮಾಡಿ, ಗ್ರೀನ್ ಜೇಡ್. ಓಕೆ, ಹಾಗೆಯೇ ಜೆಮ್ ಸ್ಟೋನ್, ನಿಮ್ಮ ಡೇಟ್ ಆಫ್ ಬರ್ತ್ ವೈಸು ಕ್ರಿಸ್ಟಲ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಜೆಮ್ ಸ್ಟೋನ್ಸ್ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ವಾಟರ್ ಸೈನ್ನವ್ರು ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ನೀವು ಇರೋವಂಥ ಪ್ಲೇಸ್, ಓಕೆ, ಸಮುದ್ರದ ಕಡಲು ತೀರದಲ್ಲಿ ನಿಮ್ಮ ವಾಸ ಇರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ನೀರಿದೆ. ಓಕೆ, ಆ್ಯಂಡ್ ಇಲ್ಲಿ ಕೆಲವರಿಗೆ ವಾಟರ್ ಎನರ್ಜಿ ಜಾಸ್ತಿ ಆಗಿರ್ಬೋದು, ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಕೆಲವರಿಗೆ ವಾಟರ್ ಎನರ್ಜಿ ಕಮ್ಮಿ ಆಗಿರ್ಬೋದು, ನೀರು ಜಾಸ್ತಿ ಕುಡೀರಿ. ಮೇ ಬಿ ನದಿ ತೀರ ಅಥವಾ ಸಮುದ್ರ ತೀರಗಳಲ್ಲಿ ನೀವು ವಾಕ್ ಕೂಡ ಮಾಡಿ, ಅಥವಾ ನೀವು ಮೇ ಬಿ ಡೈಲಿ ವಾಕ್ ಮಾಡ್ಬೋದು, ಅಥವಾ ವೀಕ್ಲಿ ಒನ್ ಟೈಮ್ ಮಾಡ್ಬೋದು. ನಿಮಗೆ ಸಮುದ್ರ ಮೇ ಬಿ ಇಷ್ಟ ಆಗಿರ್ಬೋದು, ಹಾಗಾಗಿ ನೀವು ಇದು ಮಾಡ್ಬೋದು. ಅಥವಾ ನೀವು ಸಮುದ್ರ ದಾಟಿ ಬೇರೆ ಪ್ಲೇಸಿಗೆ ಹೋಗೋ ಸಾಧ್ಯತೆ ಇದೆ. ಪೀಸ್ ಆ್ಯಂಡ್ ಹಾರ್ಮನಿ. ಸೊ ನಿಮ್ಮ ಲೈಫಲ್ಲಿ ನೋಡಿ, ಪೀಸ್ ಬೇಕಂದರೆ ಮೆಡಿಟೇಷನ್ ಮಾಡಿ. ನೀವು ಬಯಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಪೀಸ್ ಆ್ಯಂಡ್ ಹಾರ್ಮನಿ ಬೇಕು ಅಂತ, ಅದು ಸಿಗತ್ತೆ. ಅದಕ್ಕೆ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಹ್ಯಾಪಿನೆಸ್ ಆ್ಯಂಡ್ ಸೆಲೆಬ್ರೇಷನ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಆಗುವ ಸಾಧ್ಯತೆ ಇದೆ, ಬಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಮ್ಯೂಸಿಕ್ ಸಾಂಗ್ ನಿಮಗೆ ತುಂಬ ಇಷ್ಟ, ನಿಮ್ಮ ಪ್ರಿಯವಾದ ಕೆಲಸ ಏನಿದೆ, ನಿಮಗೆ ನಿಮ್ಮ ಇಷ್ಟವಾದ ಹಾಬಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ. ಮೇ ಬಿ ಇದರಲ್ಲಿ ಕೆಲವರು ಮ್ಯೂಸಿಷಿಯನ್ ಇರ್ಬೋದು, ಸಿಂಗರ್ಸ್ ಇರ್ಬೋದು. ಓಕೆ, ನೀವು ಯಾರು ಈ ಮ್ಯೂಸಿಕನ್ನು ಸಾಂಗನ್ನು ಕೇಳೋದು ಅಥವಾ ಹಾಡೋದು ಬಿಟ್ಟಿದ್ದೀರಾ, ಕಂಟಿನ್ಯೂ ಮಾಡಿ. ಮಿಸ್ಟ್ರಿ ನಿಮ್ಮ ಲೈಫಲ್ಲಿ ಕಾಣ್ತಾ ಇದೆ ಅಂದರೆ ಒಂದು ಬ್ಯೂಟಿಫುಲ್ ಎನರ್ಜಿ ಕಾಣ್ಬೋದು. ಇದು ಕೆಲವರಿಗೆ ನೆಗೆಟಿವ್ ಕೂಡ ಇದ್ದಿರ್ಬೋದು, ಅಂದರೆ ಕೆಲವರಿಗೆ ನೆಗೆಟಿವ್ ಸೈಕಲ್ ಸ್ಟಾರ್ಟ್ ಆಗಿ ಎಂಡ್ ಆಗೋವಂಥ ಸಾಧ್ಯತೆ ಕಾಣ್ತಿದೆ. ಇನ್ನು ಕೆಲವರಿಗೆ ಯಾರು ನೆಗೆಟಿವ್ ಸೈಕಲ್ ನಡೀತಾ ಇದೆ ಅವ್ರ ಲೈಫಲ್ಲಿ ಆ ನೆಗೆಟಿವ್ ಸೈಕಲ್ ಎಂಡ್ ಆಗಿ ಒಂದು ಪಾಸಿಟಿವಿಟಿ, ಬ್ರೈಟ್ನೆಸ್, ಒಂದು ಬೆಳಕು ನಿಮ್ಮ ಲೈಫಲ್ಲಿ ಕಾಣ್ಬೋದು. ಸಮಥಿಂಗ್ ಮಿಸ್ಟ್ರಿ ನಿಮ್ಮ ಲೈಫಲ್ಲಿದೆ, ಅಂದರೆ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ಮಿಸ್ಟ್ರಿ ಇದೆ. ಆ ಮಿಸ್ಟ್ರಿನ ಹುಡ್ಕೋಬೇಕು ನೀವೇ, ಅದನ್ನು ನಾನು ಹೇಳೋಕ್ಕೂ ಬರಲ್ಲ. ಓಕೆನಾ? ನಿಮ್ಮ ಲೈಫ್, ನಿಮ್ಮ ಸೋಲ್ ಮಿಸ್ಟ್ರಿ ನಿಮ್ಮ ಸೋಲ್ಗೆ ಮಾತ್ರ ಗೊತ್ತಿರತ್ತೆ, ನಿಮ್ಮ ಹೈಯರ್ ಎನರ್ಜಿಗೆ ಮಾತ್ರ ಗೊತ್ತಿರತ್ತೆ, ಭಗವಂತನಿಗೆ ಗೊತ್ತಿರತ್ತೆ, ಯೂನಿವರ್ಸಿಗೆ ಗೊತ್ತಿರತ್ತೆ, ನಿಮ್ಮ ಗಾರ್ಡಿಯನ್ ಏಂಜಲಿಗೆ ಗೊತ್ತಿರತ್ತೆ. ಹಾಗಾಗಿ ಆ ಮಿಸ್ಟ್ರಿಯನ್ನು ಹುಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಜೀವನದ ಮಿಸ್ಟ್ರಿಯನ್ನು ಹುಡ್ಕೊಳ್ಳೋಕ್ಕೋಸ್ಕರ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಯಾರಿಗಿಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಬ್ರೇಕಪ್ ಆಗಿದೆ, ಬ್ಲಾಕ್ ಎನರ್ಜೀಸಲ್ಲಿದ್ದೀರಾ, ಕಮ್ಯುನಿಕೇಷನ್ ಆಗೋ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ಥ್ರೋಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ. ಹೀಲ್ ಮಾಡ್ಕೊಳ್ಳಿ. ಮೇ ಬಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಿರ್ಬೋದು.
ಕಮ್ಯುನಿಕೇಷನ್, ನಿಮ್ಮ ಮಾತನ್ನು ವ್ಯಕ್ತಪಡಿಸೋಕ್ಕೆ ನಿಮಗೆ ಆಗ್ತಾ ಇಲ್ಲ. ನಿಮ್ಮ ಪರ್ಸನ್ಗೆ ನೀವು ಪ್ರಪೋಸ್ ಮಾಡಬೇಕಂದ್ರೆ ಹೆಂಗೆ ಪ್ರಪೋಸ್ ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ. ಆ ಪರ್ಸನ್ ಎದುರಿಗಿದ್ರೆ ನಿಮಗೆ ಮಾತೇ ನಿಂತೋಗುತ್ತೆ. ಸೊ ಈ ಥರದ್ದು ಒಂದು ಎನರ್ಜಿ ಕಾಣ್ತಾ ಇದೆ. ಅಥವಾ ಇಲ್ಲಿ ಕೆಲವರು ಗಂಡ ಹೆಂಡತಿ ಮಾತು ಬಿಟ್ಟಿದ್ದೀರಾ, ಮಾತಾಡ್ತಾನೆ ಇಲ್ಲ ನೀವು. ನಿಮ್ಮ ಫ್ಯೂಚರ್ ಬಗ್ಗೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡೋಕ್ಕೆ ಆಗಲಿ, ಅಥವಾ ನೀವು ಏನೇನೋ ಯೋಚನೆ ಮಾಡ್ಬೋದು, ಅದನ್ನು ನಿಮ್ಮ ಪಾರ್ಟ್ನರ್ ಎದುರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಎದುರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಬಿಕಾಸ್ ಆಫ್ ಥ್ರೋಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕೆಲವರಿಗೆ ಮೈ ಲವ್ ಈಸ್ ಆಲ್ ಯುವರ್ಸ್. ನೋಡಿ, ಇಲ್ಲಿ ಟ್ರೂ ಲವ್ ಎನರ್ಜಿ ಕೂಡ ಕಾಣ್ತಾ ಇದೆ. ಓಕೆ, ಸೊ ನೀವು ಯಾರು ನಿಮ್ಮ ಪರ್ಸನ್ ಪ್ರತಿ ತುಂಬ ಅಗಾಧವಾದ ಪ್ರೀತಿಯನ್ನು ಇಟ್ಟಿದ್ದೀರಾ. ನೀವು ಖುದ್ದು ಈ ಎನರ್ಜೀಸನ್ನು ನಿಮ್ಮ ಪಾರ್ಟ್ನರ್ಗೆ ಹೇಳ್ತಾ ಇದ್ದೀರಾ. ನಿಮ್ಮ ಕಂಪ್ಲೀಟ್ ಪ್ರೀತಿ ಎಲ್ಲ ಅವ್ರದ್ದೇ ಅಂತ. ಇನ್ನು ಇಲ್ಲಿ ಯಾರು ನಿಮ್ಮ ಟ್ರೂ ಲವ್ ಇದ್ದಾರೆ, ಓಕೆ, ಅವರು ನಿಮಗೆ ಈ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಓಕೆನಾ. ಅದ್ರ ಜೊತೆಗೆ ಇದರಲ್ಲಿ ಏಂಜಲ್ ಮೆಸೇಜ್ ಕೂಡ ಕಾಣ್ತಾ ಇದೆ. ನೀವು ಏಂಜಲ್ನ ತುಂಬ ಪ್ರೀತಿ ಮಾಡ್ತಾ ಇದ್ದರೆ ಏಂಜಲ್ ನಿಮಗೆ ಕಂಪ್ಲೀಟ್ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಯೂನಿವರ್ಸ್ ಅನ್ಕಂಡೀಷ್ನಲ್ ಲವ್ ನಿಮಗೆ ಸಿಗ್ತಾ ಇದೆ. ಸೊ ರಿಸೀವ್ ದಿಸ್ ಎನರ್ಜಿ, ಕ್ಲೈಮ್ ದಿಸ್ ಎನರ್ಜಿ. ವಿಡಿಯೋ ರೆಸನೇಟ್ ಆಗಿದೆ, ಎನರ್ಜೀಸ್ ರೆಸನೇಟ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಯಾರಿಗೆಲ್ಲ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಬೇಕು ನೀವು ಅದನ್ನು ನೋಡಿಬಿಟ್ಟು ಡಿಸಿಷನ್ ತಗೊಳ್ಳಿ. ಓಕೆ, God bless you all the best. ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಸರಿಯಾಗಿ ಯೋಚನೆ ಮಾಡಿ. ಓಕೆ, ಮೆಡಿಟೇಷನ್ ತುಂಬ ಮುಖ್ಯ ನಿಮಗೆ, ಹೀಲಿಂಗ್ ತುಂಬ ಮುಖ್ಯ. ಹೀಲಿಂಗ್ ಮಾಡ್ಕೊಳ್ಳಿ. ಹೀಲಿಂಗ್ ಮಾಡ್ಕೊಳ್ದ ಹೊರತು ನೋಡಿ, ರಿಲೇಷನ್ಶಿಪ್ ಆಗಿರ್ಬೋದು. ನೋಡಿ, ರೇಖಿಯಲ್ಲಿ ಉಸಿ ಸಿಸ್ಟಮಲ್ಲಿ ಏನಿದೆ, ನೀವು ಏನು ಬೇಕಾದರೂ ಹೀಲಿಂಗ್ ಮಾಡ್ಕೋಬೋದು. ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ, ನಿಮಗೋಸ್ಕರ, ಬೇರೆಯವ್ರಿಗೋಸ್ಕರ ಬೇಡ. ನೀವು ಬೇರೆಯವ್ರಿಗೋಸ್ಕರ ಹೀಲಿಂಗ್ ಕಲಿಯೋ ಅವಶ್ಯಕತೆ ಇಲ್ಲ. ಓಕೆನಾ. ಈಗ ಲೆವೆಲ್ 5ವರೆಗೂ ಇದೆ. ಲೆವೆಲ್ 5ನೂ ಕಲಿಬೇಕು ಅಂತ ಏನಿಲ್ಲ. ನಿಮಗೋಸ್ಕರ ನೀವು ಲೆವೆಲ್ 1, 2 ಕಲಿತ್ರೂ ಸಾಕು. ಓಕೆನಾ. ಇನ್ನೂ ಅಡಿಷ್ನಲ್ ಹೀಲಿಂಗ್ ಅಂತ ಬಂದವಾಗ, ಅಂದರೆ ಅದರಲ್ಲಿ ಇನ್ನೂ ರಿಲೇಷನ್ಶಿಪ್ ವೈಸ್ ಎಲ್ಲ ಹೀಲಿಂಗು ಲೆವೆಲ್ 3ಯಲ್ಲಿರುತ್ತೆ. ಓಕೆನಾ. ನೀವು ಅಟ್ಲೀಸ್ಟ್ ಲೆವೆಲ್ 1, ಲೆವೆಲ್ 2 ಕಲ್ತ್ಕೊಂಡ್ರೂ ಸಾಕು. ನಿಮ್ಮ ಜೀವನದ ಸಮಸ್ಯೆಗಳನ್ನು ಹೀಲಿಂಗ್ ಮಾಡ್ಕೋಬೋದು. ಬಟ್ ಡೈಲಿ ಹೀಲಿಂಗ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸರಿನಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಈಗ ಗೈಡೆನ್ಸ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಯಾರು ಫೈಲ್ 2 ಸೆಲೆಕ್ಷನ್ ಮಾಡಿದ್ರಿ, ಹೆಲ್ತ್. ಸೊ ಈ ಒಂದು ಮಾರ್ಚ್ ಮಂತಲ್ಲಿ ಅಥವಾ ಮುಂದಿನ ವರ್ಷ ಮಾರ್ಚ್ವರೆಗೂ ಆಗಿರ್ಬೋದು, ಮುಂದಿನ ವರ್ಷ ಮಾರ್ಚಿಂದನೂ ಆಗಿರ್ಬೋದು, ಈ ಎನರ್ಜೀಸ್ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ಯಾರಿಗೆಲ್ಲ ಇವಾಗ ಎನರ್ಜಿ ರೆಸೊನೇಟ್ ಆಗುತ್ತೋ, ಸೊ ಇದು ರೀಡಿಂಗ್ ನಿಮ್ಮದು. ಯಾರಿಗೆ ರೀಡಿಂಗ್ ರೆಸೊನೇಟ್ ಆಗಿಲ್ಲ ಅವ್ರಿಗೆ ಮತ್ತೆ ಫ್ಯೂಚರಲ್ಲಿ ಯಾವಾಗಾದರೂ ಈ ವಿಡಿಯೋ ನಿಮ್ಮ ಕಣ್ಣೆದ್ರಿಗೆ ಬಂದರೆ ಮತ್ತೆ ಫೈಲ್ ಸೆಲೆಕ್ಷನ್ ಮಾಡ್ಕೊಂಡು ನೀವು ರೀಡಿಂಗ್ ನೋಡ್ಬೋದು. ಓಕೆನಾ. ಇಲ್ಲಿ ನನಗೆ ತುಂಬ ಶೀತ ಪ್ರವೃತ್ತಿ ಕಾಣಿಸ್ತಾ ಇದೆ. ನೀವು ಯಾರು ಇವತ್ತು ಈ ಫೈಲನ್ನು ಸೆಲೆಕ್ಟ್ ಮಾಡಿ ಎನರ್ಜೀಸ್ ನೋಡ್ಕೊಳ್ತಾ ಇದ್ದೀರಾ, ನಿಮಗೆ ಶೀತ ಪ್ರವೃತ್ತಿ ಜಾಸ್ತಿ, ಶೀತ ಜಾಸ್ತಿ, ಸೈನಸ್ ಪ್ರಾಬ್ಲಮ್ ಕಾಣ್ತಾ ಇದೆ. ಓಕೆ, ಉಸಿರಾಟ ಬ್ರೀತಿಂಗ್ ಪ್ರಾಬ್ಲಮ್ ಕಾಣ್ತಾ ಇದೆ. ಸೊ ನೀವು ಬ್ರೀತಿಂಗ್ ಪ್ರಾಬ್ಲಮ್ ಇರೋರು ಬ್ರೀತಿಂಗ್ ಎಕ್ಸಸೈಸೇ ಮಾಡಬೇಕು. ಓಕೆ, ಹೀಲಿಂಗಲ್ಲಿ ಎಲ್ಲ ಸಾಧ್ಯತೆ ಇದೆ. ನೋಡೋಣ ಯಾರೆಲ್ಲ ನಮ್ಮ ರೇಖಿ ವಿದ್ಯಾಲಯದ ಚಾನಲ್ ಮೂಲಕ ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಂಡಿದ್ರಿ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸೆಷನ್ ಬುಕ್ ಮಾಡಿಕೊಂಡು ಗೈಡೆನ್ಸನ್ನು ಪಡ್ಕೊಂಡು ಅದನ್ನು ಫಾಲೋ ಮಾಡ್ತಾ ಇದ್ದೀರಿ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡೋಣ ನಿಮ್ಮ ಎನರ್ಜೀಸ್ ಹೇಗಿದೆ ಅಂಥೇಳಿ. ಓಕೆ, ಹೆಲ್ತ್ ಕಾರ್ಡ್ನ ಪಿಕ್ ಮಾಡಿರೋರು, ಪ್ಯಾರೆಟ್ ಗ್ರೀನ್ ನಿಮಗೆ ತುಂಬ ಇಷ್ಟ, ರೆಡ್ ಕಲರ್ ಇಷ್ಟ, ಸ್ಕೈ ಬ್ಲೂ ಕಲರ್ ತುಂಬ ಇಷ್ಟ, ಮೆಹಂದಿ ಕಲರ್ ನಿಮಗೆ ಇಷ್ಟ, ಚಿತ್ರಾನ್ನ ತುಂಬ ತಿಂತೀರಾ ಅಥವಾ ಡೈಲಿ ಚಿತ್ರಾನ್ನ ತಿಂತಾ ಇದ್ದೀರಾ. ಸೊ ದಯಮಾಡಿ ನೀವು ನಿಮ್ಮ ಈ ಚಿತ್ರಾನ್ನದ ಹ್ಯಾಬಿಟನ್ನು ಬಿಡಿ. ಚಿತ್ರಾನ್ನದಲ್ಲಿ ಯಾವುದೇ ನ್ಯೂಟ್ರಿಷನ್ ಇಲ್ಲ, ನ್ಯೂಟ್ರಿಷನ್ ಇರುವಂಥ ಆಹಾರವನ್ನು ತಗೊಳ್ಬೇಕು ನೀವು.
ಟೈಮ್ ಟು ಟೈಮ್ ತಿಂತಾ ಇಲ್ಲ. ಕೆಲವರು ಇಲ್ಲಿ ತಿಂಡಿನ 12 ಗಂಟೆಗೆ ತಿಂತಿದ್ದೀರಾ, ಊಟನ 4 ಗಂಟೆಗೆ ಮಾಡ್ತಾಯಿದ್ದೀರಾ. ಸೊ ನಿಮ್ಮ ಹೆಲ್ತ್ ಟೈಮಿಂಗ್ ಹ್ಯಾಬಿಟ್ ಸರಿ ಇಲ್ಲ, ಅದನ್ನು ಸರಿ ಮಾಡ್ಕೊಳ್ಳಿ. ಕಾಫಿ ತುಂಬ ಕುಡಿತಾ ಇದ್ದೀರಾ, ಅವಾಯ್ಡ್ ಮಾಡಿ ಕಾಫಿನ. ಓಕೆ, ಅದರಲ್ಲೂ ಫ್ಯಾಟಿ ಕಾಫಿ ಜಾಸ್ತಿ ಕುಡಿತಾ ಇದ್ದೀರಾ. ಓಕೆನಾ? ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಕಫ ಕಾಣಿಸ್ತಾ ಇದೆ. ಓಕೆ, ಎದೆ ಯಾವಾಗಲೂ ಭಾರ ಕಫದಿಂದಾಗಿ. ಸೊ ನಿಮ್ಮ ಕಫವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು. ಆ್ಯಸಿಡಿಟಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ಸ್ ಕಾಣ್ತಾ ಇದೆ, ಸಮಸ್ಯೆಗಳು. ಸೊ ನೋಡಿ, ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಮೇನು, ಓಕೆ, ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಇದ್ದರೂ ಅದಕ್ಕೆ ಮೇನ್ ಕಾರಣ ನೀವು ತಗೊಳ್ತಕ್ಕಂಥ ಆಹಾರ ಪಾನೀಯಗಳು. ಓಕೆ, ಆಹಾರ ಪಾನೀಯಗಳ ಒಂದು ಹೆಲ್ದಿ ಎನರ್ಜಿ ಇಲ್ಲ ಅಂದರೆ ನಿಮ್ಮ ದೇಹದ ಪ್ರಕೃತಿ ಕೂಡ ಕೆಟ್ಟೋಗುತ್ತೆ. ಆಹಾರದ ಮೇಲೆ ಗಮನ ಜಾಸ್ತಿ ಬೇಕಾಗಿದೆ. ಓಕೆ, ನಿಮ್ಮ ಎನರ್ಜಿಸ್ ಹೇಗಿದೆ ನೋಡೋಣ. ಮಾರ್ಚ್ ಮಂತಲ್ಲಿ ಹೇಗಿರುತ್ತೆ? ಇಲ್ಲಿ ಹೀಲರ್ಸೇ ಜಾಸ್ತಿ ಕಾಣಿಸ್ತಾ ಇದೆ. ಮೆಡಿಟೇಷನ್ ಮಾಡ್ತಿದ್ದೀರಾ, ಗುಡ್ ಎನರ್ಜಿ. ಮೇ ಬಿ ಆ್ಯಕ್ಷನ್ ತಗೊಳ್ತಾ ಇದ್ದೀರಾ. ಓಕೆನಾ? ಮೆಡಿಟೇಷನ್ ಮಾಡೋದು, ಯೂನಿವರ್ಸ್ ಜೊತೆಗೆ ಸೇರೋದು, ಹೀಲಿಂಗ್ ಮಾಡೋದು, ಹೀಲಿಂಗ್ ಮಾಡಲಿಟೀಸ್ನ ಕಲಿತು ಅದ್ರ ಮೂಲಕ ಹೆಲ್ತನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ನೀವು ಮೂವ್ ಆಗ್ತಾ ಇದ್ದೀರಾ. ಓಕೆನಾ? ಗುಡ್ ಜರ್ನಿ. ಓಕೆ, ಈ ಮಂತಲ್ಲಿ ನೀವು ನೋಡಿ ನಿಮ್ಮ ಹೆಲ್ತ್ ಇಶ್ಯೂಸ್ ಏನು ಕಾಣ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ ತಗೊಳ್ತಾ ಇದ್ದೀರಾ. ವೆರಿ ಗುಡ್. ಮಿಥುನ, ತುಲಾ, ಕುಂಭ ರಾಶಿಯವರು ಜಾಸ್ತಿ ಕಾಣಿಸ್ತಾ ಇದ್ದೀರಾ. ಮೇಷ, ಸಿಂಹ, ಧನು ರಾಶಿ, ಇಲ್ಲಿ ಕಾಣಿಸ್ತಾ ಇದೆ ಜಾಸ್ತಿ. ಓಕೆ, ಓಕೆ. ಓವರ್ ಥಿಂಕಿಂಗ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ನೀವು ಪಾಸಿಟಿವ್ನು ಯೋಚನೆ ಮಾಡ್ತೀರಾ, ನೆಗೆಟಿವ್ನು ಯೋಚನೆ ಮಾಡ್ತೀರಾ. ಅಂದರೆ ಪಾಸಿಟಿವ್ ವೇ, ನೆಗೆಟಿವ್ ವೇ ಎರಡಲ್ಲೂ ನೀವು ಯೋಚನೆ ಮಾಡ್ತೀರಾ. ಬಟ್ ಆ ಯೋಚನೆ ಅತಿರೇಕ ಆದರೆ ನಿಮಗೆ ಬರ್ಡನ್ ಫೀಲ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಕಾರಣದಿಂದ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಓಕೆ, ಕೋಪ ಬರೋದು, ಫ್ರಸ್ಟ್ರೆಸ್ ಆಗೋದು ಇದೆಲ್ಲ ಕಾಣ್ತಾ ಇದೆ. ಅದರಿಂದ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬೆಸ್ಟ್ ಈಸ್ ಮೆಡಿಟೇಷನ್. ಓಕೆ, ಓವರ್ ಥಿಂಕಿಂಗ್ ಆಗ್ತಾ ಇದೆ, ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ ಅಂದರೆ, ಸೊ ಆ ಮನಸ್ಸಿಗೆ ಶಾಂತಿ ಸಿಗೋಕ್ಕೋಸ್ಕರ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಓಕೆ, ಈಗಾಗಲೇ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಓಕೆನಾ? ಡೇ ಬೈ ಡೇ ನೀವು ನಿಮ್ಮನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಾ, ನೀವು ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಮೇ ಬಿ ನೀವು ಕ್ಲಾಸಸ್ಸಿಗೆ ಸೇರ್ಕೊಂಡಿದ್ದೀರಾ, ಕ್ಲಾಸಸ್ ಥ್ರೂ ನೀವು ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಕೆಲವರು ನೀವೇನು ಮಾಡಿದ್ದೀರಾ, ಆನ್ಲೈನ್ ಕ್ಲಾಸಸ್ ಬಿಟ್ಟು ಆಫ್ಲೈನ್ ಕ್ಲಾಸಸ್ ನೀವು ಬೇರೆ ಕಡೆ ಹೋಗಿ ಕಲಿತು ಯೋಗ ಕಲ್ತಿರ್ಬೋದು, ಅಥವಾ ಇನ್ಯಾವುದೇ ಮೆಡಿಟೇಷನ್ ಕಲ್ತಿರ್ಬೋದು, ಯಾವುದೇ ರೀತಿ ಒಂದು ಥೆರಪಿಗಳನ್ನು ಕಲಿತು ಬಂದು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಥವಾ ಈ ನೆಕ್ಸ್ಟ್ ಮಂತಲ್ಲಿ ಯಾವುದಾದ್ರೂ ಹೀಲಿಂಗ್ ಅಥವಾ ಯೋಗ ಥೆರಪಿ ಇದಾಗಿರ್ಬೋದು, ಅಥವಾ ಯಾವುದೇ ಒಂದು ಕೋರ್ಸಸ್ ಅವೈಲೇಬಲ್ ಸಿಕ್ಕರೆ ನೀವು ಅಲ್ಲಿ ಹೋಗಿ ಅದನ್ನು ಕಲಿತು ಅದನ್ನು ಅರ್ಥ ಮಾಡಿಕೊಂಡು ನೀವು ಮೆಡಿಟೇಷನ್ ಮಾಡ್ತಾಯಿದ್ದೀರಾ. ಓಕೆನಾ? ಮೆಡಿಟೇಷನ್ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದೀರಾ, ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ? ನನಗಿಲ್ಲಿ ಹೆಚ್ಚಿಗೆ ಕಾಣ್ತಾ ಇರೋದು ನೀವು ಎಕ್ಸಸೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿಗೋಸ್ಕರ ಮೆಡಿಟೇಷನ್ ಮಾಡೋದು ಹೇಗೆ ಅಂತ ಕಲಿತೀರಾ, ಹೀಲಿಂಗ್ ಮೆಥಡನ್ನು ಕಲಿತಾ ಇದ್ದೀರಾ. ಓಕೆನಾ? ಆ್ಯಂಡ್ ನಿಮ್ಮ ನಾಲೆಡ್ಜ್ ತುಂಬ ಇಂಪ್ರೂವ್ ಆಗ್ತಾ ಇದೆ. ನೀವು ಇನ್ನೂ ಹೆಚ್ಚು ವಿಸ್ಡಮನ್ನು ಗೇನ್ ಮಾಡ್ತಾ ಇದ್ದೀರಾ. ಓಕೆ,
ನನ್ನ ಒಂದು ಸಮಸ್ಯೆಗಳಿಗೆ ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಹುಡುಕ್ತಾ ಇದ್ದೀರಾ. ಓಕೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಬರುವಂಥ ಅಬ್ಸ್ಟ್ರಿಕ್ಸಲ್ಸ್ ಏನೇ ಆಗಿರ್ಬೋದು, ಅದು ಫ್ಯಾಮಿಲಿ ಮೆಂಬರ್ಸಿಂದ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಯಾವುದೇ ರೀತಿ ಅಬ್ಸ್ಟ್ರಿಕ್ಸಲ್ಸ್ ನಿಮ್ಮ ಎದುರಿಗೆ ಬಂದರೂ ಅದ್ರ ಕಡೆ ನೀವೀಗ ಗಮನ ಮಾಡ್ತಾ ಇಲ್ಲ, ಅದನ್ನು ತೊರೆದುಬಿಟ್ಟು ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾ ಇದ್ದೀರಾ, ತಗೊಳ್ಳೇಬೇಕು. ಓಕೆನಾ? ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ರೆಡಿಯಾಗಿದ್ದೀರಾ, ಅದನ್ನು ಮಾಡಿ. ಬಟ್ ಕೆಲವೊಂದು ಟೈಮು ಬರ್ಡನ್ ಫೀಲ್ ಆಗುತ್ತೆ, ಕೆಲವೊಂದು ಟೈಮ್ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಅದರಿಂದ ಹೊರಗಡೆ ಬನ್ನಿ. ನೀವು ನಿಮಗೋಸ್ಕರ ಮಾಡ್ತಾ ಇರೋದು ಒಳ್ಳೆಯದೇ. ಓಕೆ, ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ತಾ ಇರೋದು ಒಳ್ಳೆಯದೇ, ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತಾ ಇರೋದು ಒಳ್ಳೆಯದೇ. ತೊಗೊಂಡಿಲ್ಲ ಅಂದರೆ ತಗೊಳ್ಳಿ, ಬಟ್ ಓವರ್ ಥಿಂಕಿಂಗ್ ಎನರ್ಜಿಯಿಂದ ಹೊರಗಡೆ ಬನ್ನಿ. ಭಯದಿಂದ ಮುಕ್ತರಾಗಿ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗಿ ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಹೆಲ್ತ್ ಬಗ್ಗೆ ಗುಡ್ ನ್ಯೂಸ್ ಇರಲಿ, ಗುಡ್ ಹೆಲ್ತ್ ಇರಲಿ, ಕಂಪ್ಲೀಟ್ ಬಾಡಿ ಹೆಲ್ದಿಯಾಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಬಟ್ ಇಲ್ಲಿ ಏನಂದರೆ ಕೆಲವೊಂದು ನೆಗೆಟಿವ್ ಕರ್ಮಾಸ್ ವೈಸು ಸೈಕಲ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಕೆಲವರಿಗೆ ಆ ಒಂದು ನೆಗೆಟಿವ್ ಕರ್ಮಾಸ್ ವೈಸು ಸೈಕಲ್ ಎಂಡ್ ಆಗ್ತಾ ಇದೆ ಆ್ಯಂಡ್ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಓಕೆನಾ? ಹೆಲ್ದಿ ಯಾರೆಲ್ಲ ಈಗ ಹೆಲ್ತ್ ಇಶ್ಯೂಸ್ ಇತ್ತು, ಆ ಹೆಲ್ತ್ ಇಶ್ಯೂಸಿಂದ ಹೊರಗಡೆ ಬರ್ತಾ ಇದ್ದೀರಾ, ನೀವು ರಿಕವರ್ ಆಗ್ತಾ ಇದ್ದೀರಾ. ಆ ಕಾರಣದಿಂದನೇ ನೀವು ಈ ಹೆಲ್ತ್ ಕಾರ್ಡ್ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನೀವು ಹೆಲ್ತ್ ಹೀಲ್ ಆಗ್ತಾ ಇದ್ದೀರಾ. ನೀವು ಹೀಲ್ ಆಗ್ತಾ ಇರೋದ್ರಿಂದನೇ ಈ ಕಾರ್ಡ್ ನೋಡ್ತಾ ಇದ್ದೀರಾ. ಕಂಪ್ಲೀಟಾಗಿ ನಾ ಹೀಲ್ ಆಗ್ತೀನಾ ಇಲ್ವಾ ಅನ್ನೋದಕ್ಕೋಸ್ಕರ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಓಕೆ. ಎಸ್, ಕೆಲವರು ಇಲ್ಲಿ ಹೊರಗಡೆ ದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಥೆರಪಿಗಳನ್ನು ತಗೊಳ್ತಾ ಇದ್ದೀರಾ. ಎಸ್, ಓಕೆ, ಒಳ್ಳೆಯದು. ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳೋದು ಒಳ್ಳೆಯದು. ಇಲ್ಲಿ ಕೆಲವರಿಗೆ ಬಾಡಿ ಹೀಟ್ ಜಾಸ್ತಿ. ಸೊ ಹಾಗಾಗಿ ನೀವು ಹೆಚ್ಚಾಗಿ ನೀರು ಕುಡೀರಿ, ಸ್ವಿಮ್ಮಿಂಗ್ ಮಾಡಿ, ತಣ್ಣೀರು ಸ್ನಾನ ಅಗತ್ಯ ಇದೆ ಇಲ್ಲಿ ಕೆಲವರಿಗೆ. ತಲೆಗೆ ಬಿಸಿನೀರು ಮಾಡ್ತಾಯಿದ್ರೆ ತಲೆಗೆ ಬಿಸಿನೀರು ಮಾಡೋದನ್ನು ಅವಾಯ್ಡ್ ಮಾಡಿ. ನೋಡಿ, ತಲೆಗೆ ಸ್ನಾನ ಮಾಡೋವಾಗ ಇದ್ದರೆ ಏನು ಮಾಡಬೇಕು, ತುಂಬ ಬಿಸಿ ಸುಡು ನೀರಲ್ಲಿ ಸ್ನಾನ ಮಾಡೋಂಗಿಲ್ಲ. ಕಂಪ್ಲೀಟ್ ಉಗುರು ಬಿಸಿ ಇರಬೇಕು. ಇಲ್ಲಾಂದರೆ ನೀವು ತಣ್ಣೀರು ಸ್ನಾನ ಮಾಡ್ಬೋದು. ತಣ್ಣೀರು ಆಗಲ್ಲ ಅಂತ ಅಂದವಾಗ ಸ್ವಲ್ಪ ಬಿಸಿನೀರು ಸೇರಿಸಿ ಅದು ಕಂಪ್ಲೀಟ್ ಮಗು ಕೂಡ ಕೈ ಆಡಿಸ್ಬೇಕು. ಅಷ್ಟು ತಣ್ಣೀರು ಉಗುರು ಬಿಸಿ, ಉಗುರು ತೀರಾನೂ ಅಲ್ಲ. ಓಕೆನಾ? ಅಷ್ಟು ಸ್ವಲ್ಪ ತಂಪಿರೋ ನೀರಲ್ಲೇ ನೀವು ತಲೆ ಸ್ನಾನ ಮಾಡಬೇಕು. ಯಾರು ತೀರಾ ಶೀತ ಪ್ರವೃತ್ತಿ ಇದೆ ಸ್ವಲ್ಪ ಬಿಸಿ ಓಕೆ, ತುಂಬ ಸುಡು ತಲೆಗೆ ಬಿಸಿನೀರು ಹಾಕಬಾರ್ದು. ಇದರಿಂದ ಬಿ ಪಿ ಇಂಬ್ಯಾಲೆನ್ಸ್ ಆಗುತ್ತೆ, ಬಿ ಪಿ ಲೋ ಆಗುತ್ತೆ. ಹಾಗಾಗಿ ಆ್ಯಂಡ್ ಇಲ್ಲಿ ಕೆಲವರು ಯಾರು ಪೀರಿಯಡ್ ಟೈಮಲ್ಲಿ ಹೆಡ್ ಬಾತ್ ಮಾಡ್ತಿದ್ದೀರಾ, ದಯಮಾಡಿ ಪೀರಿಯಡ್ ಟೈಮಲ್ಲಿ ಹೆಡ್ ಬಾತ್ ಮಾಡಬೇಡಿ. ಆ ದಿನ ನೀವೊಂದು ಕಂಪ್ಲೀಟ್ 5 days ಜಸ್ಟ್ ನೀವು ಬಾಡಿಗೆ ಮಾತ್ರ, ಕುತ್ತಿಗೆಯಿಂದ ಕೆಳಭಾಗಕ್ಕೆ ಮಾತ್ರ ಸ್ನಾನ ಮಾಡಿ, ತಲೆಗೆ ನೀರೇ ಹಾಕಕ್ಕೆ ಹೋಗಬೇಡಿ. ಓಕೆನಾ? ತಲೆ ಸ್ನಾನ ಮಾಡೋಂಗಿಲ್ಲ, ಸರಿನಾ? ಆ್ಯಂಡ್ 6ನೇ ದಿನ 7ನೇ ದಿನದ ನಂತರ ನೀವು ಹೆಡ್ ಬಾತ್ ತೊಗೋಬೋದು. ಅದು ಕೂಡ ಆವಾಗ ಉಗುರು ಬಿಸಿನೇ. ಯಾರೇ ನೀವು ಡೈಲಿ ಸ್ನಾನ ಮಾಡಿದ್ರೂ ಉಗುರು ಬಿಸಿನೇ ಸ್ನಾನ ಮಾಡಬೇಕು. ಓಕೆ? ತಲೆಗೆ ತಣ್ಣೀರು ಮಾಡಬೇಕು. ಬಾಡಿಗೆ ಕುತ್ತಿಗೆಯಿಂದ ಕೆಳಭಾಗಕ್ಕೆ ಬಿಸಿನೀರು ಮಾಡ್ಬೋದು, ಸರಿನಾ? ನೀವು ತುಂಬ ಎಮೋಷ್ನಲಿ ಹರ್ಟ್ ಆಗಿದ್ದೀರಾ. ಆ ಕಾರಣದಿಂದ ಎಮೋಷ್ನಲಿ ಹೆಲ್ತು ಸರಿ ಇಲ್ಲ. ಓಕೆ? ಮೆಂಟಲ್ ಹೆಲ್ತ್, ಎಮೋಷ್ನಲ್ ಹೆಲ್ತ್ ಸರಿ ಇಲ್ಲ. ಆ ಕಾರಣದಿಂದ ನಿಮ್ಮ ಬಾಡಿ ಹೆಲ್ತ್ ಕೂಡ ಸರಿ ಇಲ್ಲ. ಹಾಗಾಗಿ ನೀವು ಮೆಂಟಲಿ, ಎಮೋಷ್ನಲಿ, ಬಾಡಿ ವೈಸ್, ಸೋಲ್ ವೈಸ್ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆ, ವಾಯ್ಸ್ ನಾಯ್ಸ್ ಆಗ್ತಾಯಿದ್ರೆ ದಯಮಾಡಿ ಕ್ಷಮಿಸಿ. ಓಕೆ, ಮಾರ್ಚ್ ಮಂತಲ್ಲಿ ಯೂನಿವರ್ಸ್ ನಿಮಗಾಗಿ ಏನೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಹೇಗಿದೆ ನಿಮ್ಮ ಮಾರ್ಚ್ ಮಂತ್, ನಿಮಗೆ ಏನು ಗೈಡೆನ್ಸ್ ಜೊತೆಗೆ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ನೋಡೋಣ. ಓಕೆ, ಓಕೆ, ಇಲ್ಲಿ ನೋಡಿ, ನಿಮಗೆ ಲಾಟ್ ಆಫ್ ಥಿಂಗ್ಸ್ ಬೇಕು. ಓಕೆನಾ? ಮನಿ ಬೇಕು, ಕೆರಿಯರ್ ಸ್ಟೆಬಿಲಿಟಿ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು,
ಆಭರಣಗಳು ಬೇಕು, ಜ್ಯುವೆಲರಿ ಬೇಕು, ಕಾರ್ ಬೇಕು, ಓನ್ ಹೌಸ್ ಬೇಕು. ಈ ಎಲ್ಲ ಥಿಂಗ್ಸು ನಿಮ್ಮ ಒಳಗಿರೋದ್ರಿಂದಾಗಿ ನೀವೇನು ಮಾಡ್ತೀರಾ, ಇದೆಲ್ಲವೂ ಒಟ್ಟಿಗೆ ಯೋಚನೆ ಮಾಡ್ತಾಯಿದ್ದೀರ, ಒನ್ ಬೈ ಯೋಚನೆ ಮಾಡ್ತಾಯಿದ್ದೀರ. ಇದೆಲ್ಲ ಒಟ್ಟಿಗೆ ಬೇಕು, ಮ್ಯಾರೇಜ್ ಆಗಬೇಕು, ಓಕೆ, ಇದೆಲ್ಲ ಒಟ್ಟಿಗೆ ಆಗ್ತಾ ಇರೋ ಕಾರಣದಿಂದಾಗಿ ನೀವು ನಿಮ್ಮನ್ನು ನೆಗೆಟಿವಿಟಿ ಮಾಡ್ಕೊಳ್ತಾ ಇದ್ದೀರ. ಅಂದರೆ ಜಾಸ್ತಿ ಮೋಹ ಮತ್ತು ಲೋಭದ ಎನರ್ಜಿ ಕಾಣ್ತಾ ಇದೆ. ಆ ಜಾಸ್ತಿ ಮೋಹ ಮತ್ತು ಲೋಭದ ಎನರ್ಜಿನ ಕಂಟ್ರೋಲ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಭೂಮಿ ಮೇಲೆ ನೀವು ಹುಟ್ಟಿದ್ದೀರಾ, ಮೆಟೀರಿಯಲಿಕ್ವಾಗಿ ಎಲ್ಲವೂ ನಿಮಗೆ ಬೇಕು, ಓಕೆ, ವಿಸ್ಡಮು ಬೇಕು, ಜ್ಞಾನನೂ ಬೇಕು, ವಿದ್ಯಾ ಬುದ್ಧಿನೂ ಬೇಕು, ಕೆರಿಯರ್ ಬೇಕು, ಅಂದರೆ ಜಾಬ್ ಅಥವಾ ಬಿಸ್ನೆಸ್, ಸ್ಟೆಬಿಲಿಟಿ ಬೇಕು. ಓವರಾಲ್ ಆಗಿ ಎಲ್ಲ ವಿಚಾರದಲ್ಲೂ ನಿಮಗೆ ಸ್ಟೆಬಿಲಿಟಿ ಬೇಕು, ಗ್ರೋತ್ ಬೇಕು ಅಂತ ಬಯಸ್ತಾ ಇದ್ದೀರಾ. ಜೊತೆಗೆ ನೇಮ್ ಫೇಮ್ ಬೇಕಂತ ಬಯಸ್ತಾ ಇದ್ದೀರಾ. ಇದೆಲ್ಲವೂ ನಿಮಗೆ ಬೇಕು ಅಂದರೆ ನೀವು ಒನ್ ಬೈ ಕೆಲಸ ಮಾಡಬೇಕು, ಹೀಲಿಂಗ್ ಮಾಡ್ಕೋಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ ಮಾಡ್ಕೋಬೇಕು. ಇಲ್ಲಿ ಕೆಲವರು ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಜಾಬಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಓಕೆ, ಒಂದು ಬಿಸ್ನೆಸ್ಸಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ, ಬಿಸ್ನೆಸ್ಸಲ್ಲಿ ಒಂದು ಗ್ರೋತ್ ಆಗಲಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ. ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಓಕೆ. ಟೂರ್ ಟ್ರಾವೆಲಿಸಮಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಸೊ ಅಲ್ಲೊಂದು ಗ್ರೋತ್ ಆಗಲಿ, ಹೆಚ್ಚು ಟೂರಿಸಮ್ ಇಂಪ್ರೂವ್ ಆಗಲಿ ಅಂತೇಳಿ ನೀವು ಕಾಣ್ತಾ ಇದೆ. ಬಟ್ ಇಲ್ಲಿ ನಿಮಗೆ ಮೈಂಡ್ ಬ್ಲಾಕ್ ಮಾಡ್ಯಾರೆ ಕೆಲವರು. ಯಾರು ನಿಮ್ಮ ಲೈಫಲ್ಲಿ ಒಂದು ಈ ಹೆಲ್ತ್ ಇಶ್ಯೂಸಿಗೆ ಏನಪ್ಪ ಕಾರಣ, ನಿಜವಾದ ಕಾರಣ ನನ್ನದೇ ಪಾಸ್ಟ್ ಲೈಫ್ ಕರ್ಮಾಸ ಅಥವಾ ಯಾರಾದರೂ ಏನಾದರೂ ಮಾಡಿದಾರ, ಆ ಥರ ಏನಾದ್ರು ಯೋಚನೆ ನಿಮ್ಗೆ ಕಾಣಿಸ್ತಾ ಇದ್ದರೆ, ಸೊ ಇಲ್ಲಿ ಕೆಲವರಿಗೆ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕಾಣ್ತಾ ಇದೆ, ಎವಿಲ್ ಐ ಎನರ್ಜಿ ಕಾಣ್ತಾ ಇದೆ. ಇನ್ನು ಕೆಲವರಿಗೆ ಏನಾಗ್ತಾ ಇದೆ, ನಿಮಗೆ ಓನ್ ಥಿಂಕಿಂಗಿಂದಾಗಿ, ನೀವಾಗೆ ನಿಮ್ಮ ಕರ್ಮದಿಂದಾಗಿ ಮಾಡಿರ್ತಕ್ಕಂಥ ಸಮಸ್ಯೆಯಿಂದಾಗಿ ಇವೆಲ್ಲ ಏರುಪೇರು ನಿಮ್ಮ ಲೈಫಲ್ಲಿ ಕಾಣ್ತಾ ಇದೆ, ಓಕೆನಾ. ಬಟ್ ನಿಮ್ಮ ಒಳಗೊಂದು ಟ್ಯಾಲೆಂಟ್ ಇದೆ, ನಿಮ್ಮ ಒಳಗೊಂದು ಶಕ್ತಿ ಸಾಮರ್ಥ್ಯ ಇದೆ, ನಿಮ್ಮ ಒಳಗಿರುವಂತಹ ನಾಲೆಡ್ಜ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಕೆಲಸ ಮಾಡಿ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ, ದೇವ್ರ ಬ್ಲೆಸ್ಸಿಂಗ್ಸ್ ಇದೆ. ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ದೇವರು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಯಾರೆಲ್ಲ ಎವಿಲ್ ಎನರ್ಜಿ ನಿಮ್ಮ ಹತ್ರ ಸೆಂಡ್ ಮಾಡ್ತಾಯಿದ್ರು ಅದು ನಿಮಗೆ ತಾಗ್ತಾ ಇಲ್ಲ, ಓಕೆ. ಯಾರೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ರು ಅದರ ಎನರ್ಜಿ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಆಗ್ತಾ ಇದೆ, ಓಕೆನಾ. ಹೆಚ್ಚಿನ ಹಾವಿ ನಿಮಗಾಗ್ತಾ ಇಲ್ಲ, ಪ್ರಭಾವ ನಿಮಗಾಗ್ತಾ ಇಲ್ಲ, ಓಕೆನಾ. ಯಾಕಂದರೆ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಇದೆ. ನಿಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದ ಕರ್ಮದಿಂದಾಗಿ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಕಾಣ್ತಾ ಇದೆ, ಓಕೆ. ನೀವು ಎಲ್ಲೋ ಒನ್ ಟೈಮ್ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಅಥವಾ ಈ ಜನ್ಮದಲ್ಲೇ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದಿಂದಾಗಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಆ ಕಾರಣದಿಂದ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮ ಫೇವರಲ್ಲಿ ಇನ್ನು ಮುಂದೆ ಕೆಲಸಗಳಾಗತ್ತೆ. ವೀಲ್ ಆಫ್ ಫಾರ್ಚೂನ್ ಕೂಡ ಬಂದಿದೆ. ಇದರ ಅರ್ಥ ನೋಡಿ, ಪೈಲ್ 1ಅಲ್ಲೂ ಬಂದಿತ್ತು. ಮೇ ಬಿ ನೀವು ಪೈಲ್ 1 ನೋಡಿ ಇದನ್ನು ನೋಡ್ತಿದ್ರೆ, ಸೊ ನಿಮ್ಮ ಫೇವರಲ್ಲಿ ಟೈಮ್ ಬರ್ತಾ ಇದೆ, ಓಕೆನಾ. ನೀವೇನು ಟೈಮಿಗೋಸ್ಕರ, ಒಂದು ಪಾಸಿಟಿವ್ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಅದಾಗ್ತಾ ಇದೆ. ಬಟ್ ಸ್ವಲ್ಪ ನೆಗೆಟಿವಿಟಿಯಿಂದ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ನಿಮ್ಮ ಓನ್ ನೆಗೆಟಿವ್ ಥಾಟ್ ಫೀಲಿಂಗ್ಸಿಂದ ಎನರ್ಜೀಸ್ನ ಕಟ್ ಮಾಡಿಕೊಂಡು ಪಾಸಿಟಿವ್ ಥಿಂಕ್ ಮಾಡೋದು, ಪಾಸಿಟಿವ್ ಫೀಲ್ ಮಾಡೋದು, ಪಾಸಿಟಿವ್ ಕರ್ಮ ಮಾಡೋದು, ದೇವ್ರ ಮೆಚ್ಚೋ ಕೆಲಸ ಮಾಡೋದು. ನಿಮ್ಮ ಆತ್ಮ ಮತ್ತು ನಿಮ್ಮ ಹೈಯರ್ ಎನರ್ಜಿ ಮತ್ತು ನಿಮ್ಮ ಹಿರಿಯರು ಅಂದರೆ ಎನ್ಸೆಸ್ಟರ್ ಯಾರು ಪಿತೃಗಳಿದ್ದಾರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ಪಡಿಬೇಕಂದ್ರೆ ನೀವು ಅವರ ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅಪರ್ಚುನಿಟೀಸ್ ಇದೆ ನಿಮ್ಮ ಲೈಫಲ್ಲಿ ಇನ್ ಫ್ಯೂಚರಲ್ಲಿ, ಓಕೆ. ಕೆರಿಯರ್ ಅಪರ್ಚುನಿಟೀಸ್ ಜಾಸ್ತಿ ಕಾಣ್ತಾ ಇದೆ. ಹೆಲ್ತ್ ಕೂಡ ಹೀಲ್ ಆಗುತ್ತೆ, ಓಕೆನಾ. ಹೆಲ್ತ್ ಹೀಲ್ ಆಗ್ತಾ ಇದೆ ನಿಮ್ಮದು, ಓಕೆನಾ. ಅದಕ್ಕೆ ಹೀಲಿಂಗಿಗೋಸ್ಕರ ಹೀಲಿಂಗ್ ಕೂಡ ಮಾಡ್ಕೊಳ್ಳಿ, ಓಕೆ. ತುಂಬ ಮೇಜರ್ ಇಶ್ಯೂಸ್ ಕಾಣ್ತಾ ಇದ್ದರೆ ಸೊ ಡಾಕ್ಟರನ್ನು ಕನ್ಸಲ್ಟೇಷನ್ ಮಾಡ್ಕೊಳ್ಳಿ, ಜೊತೆಗೆ ಹೀಲಿಂಗ್ನು ತೊಗೊಳ್ಳಿ. ಎರಡೂ ತೊಗೊಳ್ಳೋದ್ರಿಂದ ಬೇಗ ರಿಕವರ್ ಆಗ್ತೀರಾ, ಸರಿನಾ. ಸೊ ನೀವು ಕೂಡ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಓಕೆನಾ. ಮೆಡಿಟೇಷನನ್ನು ಕಂಟಿನ್ಯೂ ಮಾಡಿ. ನೀವು ಯಾರು ಈಗ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಮಾಡಿ ಮೆಡಿಟೇಷನ್, ಡೈಲಿ ಮೆಡಿಟೇಷನ್ ಮಾಡಿ. ನಿಮ್ಗೆ ಎಷ್ಟೊತ್ತು ಕೂರೋಕ್ಕಾಗುತ್ತೋ ಅಷ್ಟೊತ್ತು ಕೂತ್ಕೊಳ್ಳಿ, ಓಕೆ. ರಿಲ್ಯಾಕ್ಸ್ ಮಾಡಿ. ಅಷ್ಟೇ ಹೆಲ್ದಿ ಫುಡ್ಡು ತೊಗೊಳ್ಳಿ, ಹೆಲ್ದಿ ಆ್ಯಕ್ಷನ್ಸನ್ನು ತೊಗೊಳ್ಳಿ, ಬಾಡಿ ವರ್ಕ್ ಕೂಡ ಮಾಡಿ, ಓಕೆನಾ. ನೀವು ತುಂಬಾ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂತಂದಾಗ ಕೆಲವರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಂದಾಗಿದ್ದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್. ಅಂದರೆ ಸಣ್ಣದಾಗಿ ಆಸನಗಳನ್ನು ಮಾಡೋದು, ಯೋಗಾಸನಗಳನ್ನು ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಇದು ತುಂಬ ಮುಖ್ಯ. ಕೆಲವರಿಗೆ ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ಇಶ್ಯೂಸ್ ಕಾಣ್ತಾ ಇದೆ. ಸೊ ಓಕೆ, ಸೊ ಬ್ಲಡ್ ಸೆಲ್ಸ್ ಕಮ್ಮಿ ಆಗಿರ್ಬೋದು
ಅಥವಾ ಜಾಸ್ತಿ ಆಗಿರ್ಬೋದು. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಈ ಮಂತಲ್ಲಿ. ನಿಮಗೆ ಒಂದು 50-50 ಎನರ್ಜೀಸ್ ಅಥವಾ 30-80 ಎನರ್ಜೀಸ್ ಈ ಥರ ಕೆಲವರಿಗೆ ನೆಗೆಟಿವಿಟಿ ಕಾಡುತ್ತೆ. ಸೊ ಈ ನೆಗೆಟಿವಿಟಿಯಿಂದ ನೀವು ರಿಲೀಸ್ ಮಾಡ್ಕೊಳ್ಳಿ, ಓಕೆನಾ. ನೀವು ಹೀಲರ್ ಆಗಿದ್ದರೆ ಸೊ ಅದ್ರ ಮೂಲಕ ನೀವು ಕ್ಲೆನ್ಸಿಂಗ್ ಮಾಡೋ ಮೂಲಕ ಇದು ಮಾಡ್ಕೊಳ್ಳಿ, ಓಕೆನಾ. ಓಕೆ, ಕರ್ಮ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಚಕ್ರಾಸ್ಗಳನ್ನು ಹೀಲ್ ಮಾಡ್ಕೊಳ್ಳಿ, ಓಕೆನಾ. ಇದಿಷ್ಟು ನಿಮಗೆ ಗೈಡೆನ್ಸ್. ಓಕೆ, ಇಲ್ಲಿ ತುಂಬ ಜನಕ್ಕೆ ಪಾಸಿಟಿವ್ ಎನರ್ಜಿ ಇದೆ. ನೀವು ಯಾವ ಒಂದು ಒಳ್ಳೆ ದಾರಿಯಲ್ಲಿ ಸಾಗ್ತಾ ಇದ್ದೀರಾ ಆ ದಾರಿಯಲ್ಲಿ ನೀವು ಮುಂದೆ ಸಾಗಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗತ್ತೆ, ಓಕೆನಾ. ನಿಮ್ಮ ಕುಲದೇವರಿಗೆ ಹೋಗಿ ಬನ್ನಿ. ಸ್ಪಿರಿಟ್ ಲಯನ್ ಎನರ್ಜಿ ಕಾಣ್ತಾ ಇದೆ. ಸ್ಪಿರಿಟ್ ಲಯನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆಗಿದೆ, ಓಕೆ. ನೀವು ಲಯನ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಕೂಡ ನೀವು ಚಾಂಟ್ ಮಾಡ್ಬೋದು. ಇಲ್ಲೂ ಕೂಡ ಸ್ಟ್ರೆಂತ್ ಅಂದರೆ ನಿಮಗೊಂದು ಸ್ಟ್ರಾಂಗ್ ಸ್ಟ್ರೆಂತ್ ಸಿಗ್ತಾ ಇದೆ ಫಿಸಿಕಲ್ ವೈಸು, ಓಕೆ. ಹೆಲ್ತ್ ವೈಸು ಸ್ಟ್ರಾಂಗ್ ಸ್ಟ್ರೆಂತ್ ಸಿಗ್ತಾ ಇದೆ. ನಿಮ್ಮ ಹೆಲ್ತ್ ಹೀಲ್ ಆಗೋಕ್ಕೋಸ್ಕರ ನೀವು ಸ್ಪಿರಿಟ್ ಲಯನ್ ಮೆಡಿಟೇಷನ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಹೀಲ್ ಯುವರ್ 7 ಚಕ್ರಾಸ್. ನನ್ನನ್ನು ಕ್ಷಮಿಸು ಮತ್ತೆ ನಾವು ಒಂದಾಗೋಣ. ಓಕೆ, ಇಲ್ಲಿ ಒಂದು ರಿಲೇಷನ್ಶಿಪ್ ಇಶ್ಯೂಸ್ ಕಾಣ್ತಾ ಇರ್ಬೋದು, ಓಕೆ. ಫ್ರೆಂಡ್ಸ್ ಬಗ್ಗೆ, ಓಕೆ. ನಿಮ್ಮ ಫ್ರೆಂಡ್ ನಿಮ್ಮನ್ನು ಬಿಟ್ಟೋಗಿರ್ಬೋದು, ತುಂಬ ಕ್ಲೋಸ್ ಫ್ರೆಂಡ್ ನಿಮ್ಮನ್ನು ಬಿಟ್ಟೋಗಿರ್ಬೋದು. ಅವರಿಗೋಸ್ಕರ ನೀವು ಕ್ಷಮಿಸ್ತಾ ಇದ್ದೀರಾ. ಮೇ ಬಿ ಅವರಿಂದಾಗಿ ನೀವು ಎಮೋಷ್ನಲಿ ಹರ್ಟ್ ಆಗಿ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇರ್ಬೋದು, ಓಕೆ. ಸೊ ನೋಡಿ, ಇಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ನಿಮ್ಮಿಂದ ದೂರ ಆಗಿದ್ದರೆ ನಿಮ್ಮ ಫ್ರೆಂಡು ನಿಮ್ಮ ಹತ್ರ ಈ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಫ್ರೆಂಡ್ ಜೊತೆಗೆ ಮಾತಾಡಿ, ಓಕೆ. ಅದರ ಜೊತೆ ಕೆಲವರು ಲವ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇದ್ದಿರ್ಬೋದು. ಸಪ್ತಸ್ವರಗಳು, ಕಾಮನ್ ಬಿಲ್ಲು, ಓಕೆ. ನಿಮಗೆ ಸರಿಗಮ ಪದ ಮೇ ಬಿ ನೀವು ಸಿಂಗರ್ಸ್ ಇದ್ದಿರ್ಬೋದು. ಸ್ವರಗಳು ನಿಮಗಿಷ್ಟ. ಸಪ್ತಸ್ವರ ಅಂತ ಬರೋ ಅಂಥ ಹಾಡು ನಿಮಗೆ ತುಂಬ ಇಷ್ಟ. ಕಾಮನ್ ಬಿಲ್ ನಿಮಗೆ ತುಂಬ ಇಷ್ಟ. ಮೇ ಬಿ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುವಾಗ ಕಾಮನ್ ಬಿಲ್ಲು ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ಓಕೆ. ಹೀಲ್ ಯುವರ್ 7 ಚಕ್ರ 2 ಸರಿ ಹೇಳಿದ್ನ, ಓಕೆ. ಪೀಸ್ ಆ್ಯಂಡ್ ಹಾರ್ಮನಿ. ಸೊ ಮೆಂಟಲ್ ಪೀಸ್ ತುಂಬಾ ಮುಖ್ಯ. ಆ ಕಾರಣದಿಂದ ನೀವು ಆಲ್ರೆಡಿ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಮಾಡಿ ಯಾರು ಮಾಡ್ತಾ ಇಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮೊಳಗೆ ಮೇಯ್ನಾಗಿ ಹಾರ್ಮನಿಯನ್ನು ತಂದ್ಕೊಳ್ಳಿ, ಸಾಮರಸ್ಯವನ್ನು ತಂದ್ಕೊಳ್ಳಿ. ಆಮೇಲೆ ಅಂದರೆ ನೋಡಿ, ನಿಮ್ಮ ಮೈಂಡ್, ಬಾಡಿ, ಸೋಲ್ ಏನಿದೆ ಇದ್ರಗಳ ನಡುವೆ ಸಾಮರಸ್ಯ ಬೇಕು, ಓಕೆನಾ. ಮೈಂಡ್ ಹೇಳ್ದಂಗೆ ಬಾಡಿ ಕೇಳಲ್ಲ, ಬಾಡಿ ಹೇಳ್ದಂಗೆ ಸೋಲ್ ಕೇಳಲ್ಲ ಅಂತ ಅನ್ನಿಸ್ತಾ ಇದ್ದರೆ ಸೊ ಅದ್ರ ಜೊತೆಗೆ ಹಾರ್ಮನಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ವೈಸ್ ಕೂಡ ಹಾರ್ಮನಿಯನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ಬರುತ್ತೆ, ಟ್ರೈ ಮಾಡಬೇಕು ಅಲ್ವಾ. ಸಾರಿ, ಡಿವೈನ್ ಟೈಮು ನಿಮಗೆ ಬರ್ತಾ ಇದೆ. ಅದ್ರ ಜೊತೆಗೆ ನ್ಯೂ ಚಾಲೆಂಜಸ್ ಕೂಡ ಬರ್ತಾ ಇದೆ, ಓಕೆನಾ. ನಾನು ಹೇಳಿದೆ ನಿಮ್ಮ ಒಂದು ಫೇವರೇಬಲ್ ಟೈಮ್ ನಿಮಗೆ ಬರ್ತಾ ಇದೆ, ಓಕೆ. ನೀವೇನು ಒಂದು ನೆಗೆಟಿವ್ ಸೈಕಲ್ ಎಂಡಾಗಿ ಪಾಸಿಟಿವ್ ಸೈಕಲ್ ಬರ್ರಿ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಬರ್ತಾ ಇದೆ. ನ್ಯೂ ಚಾಲೆಂಜಸ್ ನಿಮಗೆ ಬರ್ತಾ ಇದೆ. ನ್ಯೂ ಚಾಲೆಂಜಸ್ ಕೂಡ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಡಿಯಾಗಿ ಪ್ರಾಸ್ಪರಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿ. ಮೇ ಬಿ ಅದೇ ನಾನು ಹೇಳಿದೆ, ಫ್ರೆಂಡ್ಶಿಪ್ಪಲ್ಲಿ ಇಶ್ಯೂಸ್ ಕಾಣ್ತಾ ಇದೆ. ಸೊ ಆ ಫ್ರೆಂಡ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಮಾಡಿ. ಮೇ ಬಿ ನಿಮ್ಮ ಫ್ರೆಂಡು ನಿಮ್ಮ ಜೊತೆ ಮಾತಾಡಬೇಕಂತ ಇದ್ದರೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ. ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ. ಅಥವಾ ಅದು ನಿಮ್ಮ ಲವರ್ ಆಗಿದ್ದರೆ ಲವರ್ ಜೊತೆಗೆ ಮಾತಾಡಿ. ನಿಮ್ಮ ಪಾರ್ಟ್ನರ್ ಆಗಿದ್ದರೆ ಪಾರ್ಟ್ನರ್ ಜೊತೆ ಮಾತಾಡಿ. ನೀವು ಯಾರ ಜೊತೆ ಮಾತಾಡೋದು ಬಿಟ್ಟಿದ್ದೀರಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಥ್ರೋಟ್ ಚಕ್ರ ಹೀಲಿಂಗ್ ಮಾಡ್ಕೊಳ್ಳಿ, ಓಕೆ. ದುಃಖ ಬಂದರೆ ಅದು ಬಿಡಿ, ಬಟ್ ಮಾತಾಡಿ, ಓಕೆ. ನೀವು ಯಾರ ಜೊತೆಗೆ ಮಾತಾಡ್ಬೇಕಂತಿದ್ದೀರಾ ಮಾತಾಡಿ. ಅಥವಾ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಇರೋರು ನಿಮಗೆ ಇದು ಒಂದು ಮೆಸೇಜ್ ಕಳಿಸ್ತಾ ಇರ್ಬೋದು, ಕಮ್ಯುನಿಕೇಟ್ ಮಾಡಿ ಅಂತೇಳಿ, ಓಕೆನಾ. ಕಮ್ಯುನಿಕೇಟ್ ಮಾಡಿ. ಅದ್ರ ಜೊತೆಗೆ ಏಂಜಲ್ಸ್ ಜೊತೆ ಕೂಡ ಕಮ್ಯುನಿಕೇಟ್ ಮಾಡಿ, ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ, ಓಕೆ.
ಇದಿಷ್ಟು ನಿಮಗೆ ಮಾರ್ಚ್ ಗೈಡೆನ್ಸ್ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಯಾರಿಗೆಲ್ಲ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಬೇಕು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗು, ಜನರಲ್ ರೀಡಿಂಗು. ಇದರಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ರೆಸೊನೇಟ್ ಆಗಿದೆ ನನಗೆ ಗೊತ್ತಿಲ್ಲ. ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳಿ ರೆಸೊನೇಟ್ ಎಷ್ಟು ಮಟ್ಟಿಗೆ ಆಗಿದೆ ಅಂತೇಳಿ. ಅದ್ರ ಜೊತೆಗೆ ನೀವು ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ತೊಗೊಂಡ್ರೆ ಮಾತ್ರ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಓಕೆನಾ? ರೆಮಿಡೀಸ್ ಕೂಡ ನಾನು ಹೇಳ್ತೀನಿ. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ನಮಸ್ತೆ ವಿವರ್ಸ್. ಯಾರೆಲ್ಲ ಕೆರಿಯರ್ ಫೈಲ್ನ ಸೆಲೆಕ್ಟ್ ಮಾಡಿದ್ರಿ, ಫೈಲ್ ನಂಬರ್ 3. ಸೊ ನಿಮ್ಮ ಲೈಫಲ್ಲಿ ಮಾರ್ಚ್ ಮಂತಲ್ಲಿ ಕೆರಿಯರ್ ಹೇಗಿರಲಿದೆ, ನಿಮ್ಮ ಎನರ್ಜೀಸ್ ಹೇಗಿರಲಿದೆ ಅನ್ನೋದನ್ನು ನೋಡೋಣ. ಆಮೇಲೆ ಯಾರೆಲ್ಲ ಟ್ಯಾರೋ ಸೆಷನನ್ನು ಬುಕ್ ಮಾಡಿಕೊಂಡು ನೀವು ಯೂನಿವರ್ಸ್ ಗೈಡೆನ್ಸನ್ನು ಪಡ್ಕೊಂಡು ಅದರ ಮೂಲಕ ಫಾಲೋ ಮಾಡ್ತಾಯಿದ್ದೀರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಮೊದಲನೇದಾಗಿ ನಿಮ್ಮ ಎನರ್ಜೀಸ್ ಹೇಗಿರಲಿದೆ, ನಿಮ್ಮ ಕೆರಿಯರ್ ವೈಸ್ ನೀವೇನು ಫೀಲ್ ಮಾಡ್ತಾಯಿದ್ದೀರಾ, ಈಗ ನಿಮ್ಮ ಕರೆಂಟ್ ಎನರ್ಜೀಸ್ ಮಾರ್ಚ್ ಎನರ್ಜೀಸ್ ಹೇಗಿರಲಿದೆ, ಗೈಡೆನ್ಸ್ ಏನು ಅನ್ನೋದನ್ನು ತಿಳಿಸ್ತೀನಿ. ಸಾರಿ, ವಾಯ್ಸ್ ನಾಯ್ಸ್ ಆಗ್ತಾಯಿತ್ತು. ಸೊ ವಾಯ್ಸ್ ನಾಯ್ಸ್ ಆಗಿದ್ದರೆ ದಯಮಾಡಿ ನನಗೆ ಕ್ಷಮಿಸಿ. ಓಕೆ, ನೀವು ನ್ಯೂ ವ್ಯೂವರ್ಸ್ ಅಂತ ಅನ್ನಿಸ್ತಾ ಇದೆ. ಇದನ್ನು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದೀರಾ ಅನಿಸುತ್ತೆ. ಓಕೆ, ರೇಖಿ ವಿದ್ಯಾಲಯಕ್ಕೆ ಸುಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ, ರೆಸೊನೇಟ್ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನನಗೆ ಇಲ್ಲಿ ಕೆರಿಯರ್ ವೈಸ್ ಕೆಲವರು ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ 18 ವಯಸ್ಸು ಕಾಣಿಸ್ತಾ ಇದೆ. ಅವ್ರ ಕೆರಿಯರ್ ಹೇಗಿದೆ ಅನ್ನೋದನ್ನು ನೋಡೋಕ್ಕೋಸ್ಕರ ಮೇ ಬಿ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ. ಲೋಟಸ್ ನಿಮಗಿಷ್ಟ ಅಥವಾ ಯಾರಿಗೋಸ್ಕರ ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅವರಿಗೆ ಲೋಟಸ್ ಅಂದರೆ ತುಂಬ ಇಷ್ಟ. ಪರ್ಪಲ್ ಕಲರ್ ಸ್ಪೆಷಲ್. ಓಕೆ, ಕಮಲ ಹೂವು ತುಂಬ ಇಷ್ಟ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀರಾ, ದೇವರಲ್ಲಿ ಪ್ರೇಯರ್ ಮಾಡೋದು, ಪೂಜೆ ಮಾಡೋದು, ಮೆಡಿಟೇಷನ್ ಮಾಡೋದು, ಇದೆಲ್ಲ ಎನರ್ಜೀಸ್ ಕಾಣ್ತಾ ಇದೆ. ಇದು ನಿಮ್ಮ ಎನರ್ಜೀಸ್ ಆಗಿರ್ಬೋದು ಅಥವಾ ನೀವು ಯಾರಿಗೋಸ್ಕರ ನೋಡ್ತಾ ಇದ್ದೀರಾ ಅವರ ಎನರ್ಜೀಸ್ ಇದು ಕಾಣ್ತಾ ಇದೆ ನನಗೆ. ಟೈಗರ್ ಐನ ನೀವು ಯೂಸ್ ಮಾಡ್ತಾ ಇದ್ದೀರಾ. ಸ್ಪೆಷಲಿ ಟೈಗರ್ ಅಂದರೆ ನಿಮ್ಗೆ ಇಷ್ಟ ಇರ್ಬೋದು. ಟೈಗರ್ ಚಿತ್ರ, ಟೈಗರ್ ಪೋಸ್ಟರ್ ಏನಿದೆ ಅದು ನಿಮ್ಮ ಮನೇಲಿದೆ. ಅಥವಾ ಟೈಗರ್ಸ್ದು ಏನಂತಾರೆ ಗೊಂಬೆಗಳು, ಟೈಗರ್ ಅದು ನಿಮ್ಮ ಮನೇಲಿದೆ. ಮೇ ಬಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ಬೋದು ನೀವು. ಅಥವಾ ಇಲ್ಲಿ ಕೆಲವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗೋ ಸಾಧ್ಯತೆ ಇದೆ. ಓಕೆ, ವೈಲ್ಡ್ ಲೈಫಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕಾಣಿಸ್ತಾ ಇದೆ ನನಗಿಲ್ಲಿ ಕೆಲವ್ರದ್ದು. ಓಕೆ, ನೀವು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೂಡ ಇದ್ದಿರ್ಬೋದು. ಪಕ್ಷಿಗಳಂದರೆ ಇಷ್ಟ, ಪಕ್ಷಿಗಳ ಫೋಟೋ ತೆಗೆಯೋದು ಇಷ್ಟ. ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿಯವರು ಇಲ್ಲಿ ಕಾಣ್ತಾ ಇದ್ದೀರಾ. ವೃಷಭ, ಕನ್ಯಾ, ಮಕರ ರಾಶಿ. ನೀವು ಮಾಡುವಂಥ ಕೆಲಸದಲ್ಲಿ ಬ್ಯಾಲೆನ್ಸಿಂಗ್ ಎನರ್ಜಿ ಬೇಕಾಗಿದೆ. ಓಕೆ, ಏಂಜಲ್ಸ್, ಯೂನಿವರ್ಸ್, ನೀವು ಯಾರು ನಿಮ್ಮ ಕುಲದೇವರು ಏನಿದ್ದಾರೆ ನಿಮಗೆ ಅಪಾರವಾದ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ.
ಆ್ಯಂಡ್ ನೀವೊಂದು ಕಂಪ್ಲೀಟ್ ಕೆರಿಯರಲ್ಲಿ ಸ್ಟೆಬಿಲಿಟಿ ಬೇಕು ಅಂತ ಬಯಸ್ತಾ ಇದ್ದೀರಿ. ಬಿಸ್ನೆಸ್ ಮಾಡೋ ಎನರ್ಜೀಸ್ ಕೂಡ ಕಾಣ್ತಾ ಇದೆ. ಬಿಸ್ನೆಸ್ ಮೈಂಡೆಡ್ ಎನರ್ಜಿ ಕಾಣ್ತಾ ಇದೆ. ಏನಾದರೂ ಸಾಧಿಸಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು, ಕೆರಿಯರಲ್ಲಿ ಗ್ರೋತ್ ಆಗಬೇಕು, ಕೆರಿಯರಲ್ಲಿ ನೇಮ್ ಫೇಮ್ ಬಯಸ್ತಾ ಇದ್ದೀರಾ. ಬಟ್ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ. ಸೊ ನೀವೇನು ನೆಗೆಟಿವ್ ಥಿಂಕ್ ಮಾಡ್ತಿದ್ದೀರಾ ಅದನ್ನು ಉಲ್ಟಾ ಮಾಡಿ, ಅಂದರೆ ಪಾಸಿಟಿವ್ ಆಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕು. ಕೆರಿಯರ್ ಕಾರ್ಡ್, ಕೆರಿಯರ್ ವೈಸ್ ಕೆರಿಯರ್ ಕಾರ್ಡ್ಗಳೇ ಬರ್ತಾ ಇದೆ. ಓಕೆ, ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿಗೋಸ್ಕರ. ಓಕೆ, ಮ್ಯಾನಿಫೆಸ್ಟೇಷನ್ ಎನರ್ಜಿ ಕಾಣ್ತಾ ಇದೆ. ಓಕೆ, ಹೀಲಿಂಗ್ ಮಾಡ್ತಾ ಇದ್ದೀರಾ. ಹೀಲಿಂಗ್ ಮಾಡ್ಕೊಳ್ಳಿ, ಯಾರು ಮಾಡ್ಕೊಳ್ತಾ ಇಲ್ಲ. ಸೊ ಮನಿ ರಿಲೇಟೆಡ್ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಸಿಗುತ್ತೆ. ಯೂನಿವರ್ಸಿಂದ ಅಪಾರವಾದಂಥ ಅಬಾಂಡೆನ್ಸನ್ನು, ಅಪಾರವಾದಂಥ ಮನಿ ಅಬಾಂಡೆನ್ಸನ್ನು ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ರಿಸೀವ್ ಮಾಡ್ಕೊಳ್ಳಿ, ಮುಂದೆ ಬರುತ್ತೆ. ಓಕೆ, ನೀವು ತುಂಬ ಇದೇನು ನೋಡ್ತಾ ಇದ್ದೀರಿ, ನೀವು ಹೀಲಿಂಗ್ ಥ್ರೂ ಮನಿಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಯು ಆರ್ ಎ ಮನಿ ಮ್ಯಾಗ್ನೆಟ್. ನೀವೊಂದು ಮನಿ ಮ್ಯಾಗ್ನೆಟಾಗಿ ಮನಿ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತಿದ್ದೀರಾ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಈ ಎನರ್ಜೀಸ್ ಕಾಣ್ತಾ ಇದೆ. ಬಟ್ ನೀವು ಕೆಲವೊಂದು ಟೈಮ್ ಹ್ಯಾಂಗ್ ಆಗಿಬಿಡ್ತೀರಾ, ಕೆಲವೊಂದು ಟೈಮ್ ನೆಗೆಟಿವ್ ಆಗಿಬಿಡ್ತೀರಾ. ಆ ನೆಗೆಟಿವ್ ಎನರ್ಜೀಸಿಂದ ಹೊರಗಡೆ ಬನ್ನಿ ಆ್ಯಂಡ್ ನೀವು ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಕೆರಿಯರ್ ಗ್ರೋತ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಓಕೆನಾ, ನಿಮ್ಮ ಟ್ಯಾಲೆಂಟ್ ಏನಿದೆ ಅಥವಾ ನಿಮ್ಮೊಳಗೇನು ಸ್ಕಿಲ್ಸ್ ಇದೆ ಅಥವಾ ನಿಮಗೆ ಪಿತ್ರಾರ್ಜಿತವಾಗಿ ಆಸ್ತಿ ಏನಾದರೂ ಬಂದಿದ್ದರೆ ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಕೆರಿಯರನ್ನು ಸ್ಟೆಬಲ್ ಮಾಡ್ಕೊಳ್ಳಿ ಅನ್ನೋದು ಗೈಡೆನ್ಸ್ ಬರ್ತಾ ಇದೆ. ಸರಿನಾ? ಅದ್ರ ಜೊತೆಗೆ ಮೆಡಿಟೇಷನ್ ಮಾಡಿ. ಓಕೆನಾ, ಮೆಡಿಟೇಷನ್ ಮಾಡಿ ಪಾಸಿಟಿವ್ ನಿಮ್ಮ ಮೈಂಡನ್ನು ಪ್ರೋಗ್ರಾಮ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ. ಮೈಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತೀರಾ. ಹೇಗೆ ಅಂದರೆ ಹೆಚ್ಚಾಗಿ ದುಡ್ಡು ಬಂದಿದ ತಕ್ಷಣ ಅದನ್ನು ಬೇಗ ಖರ್ಚು ಮಾಡೋ ರೀತಿ, ಅಥವಾ ದುಡ್ಡು ಬಂತು ಅಂತ ಹೆವಿಯಾಗಿ ಖುಷಿ ಪಡೋದು. ಅದೇ ಒಂದೇ ಕ್ಷಣ ದುಡ್ಡು ಕಡಿಮೆ ಇತ್ತು ಅಥವಾ ದುಡ್ಡೇ ಬಂದಿಲ್ಲ ಅಂತ ಅಂದವಾಗ ನಿಮ್ಮ ಎನರ್ಜೀಸ್, ನಿಮ್ಮ ಎಮೋಷನ್ಸ್ ಡೌನ್ ಆಗುತ್ತೆ, ಡ್ರಾಪ್ ಆಗುತ್ತೆ. ಆ ಒಂದು ಎನರ್ಜೀಸಿಗೆ ನೀವು ಬರಬಾರ್ದು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ಆಮೇಲೆ ಇಲ್ಲಿ ಕೆಲವರಿಗೆ ಗೈಡೆನ್ಸ್ ಏನು, ನೀವು ನಿಮ್ಮ ದುಡ್ಡಿನ ಕಡೆ ಗಮನ ಇಡಬೇಕು. ಆ ದುಡ್ಡು ಎಷ್ಟು ಖರ್ಚಾಗ್ತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇರಬೇಕು. ದುಡ್ಡಿನ ಕಡೆ ಗಮನ ಇಡಬೇಕು. ಹೆಚ್ಚು ಅಪಾರವಾದ ದುಡ್ಡಿದೆ, ಸುಮ್ಮನೆ ಸಿಗಬೇಕಾಬಿಟ್ಟು ಖರ್ಚು ಮಾಡೋದು ಮಾಡಬಾರ್ದು. ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಮಾಡಬೇಕು. ನೀವೆಲ್ಲ ಇನ್ವೆಸ್ಟ್ ಮಾಡಿದ್ರು ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಲಾಭನೂ ಬರಬೇಕು. ನೀವು ಹಾಕಿರ್ತಕ್ಕಂಥ ಬಂಡವಾಳದ ಜೊತೆಗೆ ಲಾಭ ಬರುವಂತೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಓಕೆನಾ? ಆ್ಯಂಡ್ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಲೇಡೀಸ್ ಯಾರಿದ್ದಾರೆ ಅವರ ಒಂದು ಸಪೋರ್ಟನ್ನು ನೀವು ತಗೊಳ್ಳಿ ಅಂಥೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ. ಓಕೆನಾ? ನಿಮ್ಮ ಎನರ್ಜೀಸ್ ಮನಿ ಅರ್ನ್ ಮಾಡೋದು. ಓಕೆ, ಕಂಪ್ಲೀಟಾಗಿ ಮನಿ ಬೇಕು, ಮನಿ ಬೇಕು, ಮನಿ ಬೇಕು, ಮನಿ ಒಂದಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಎನರ್ಜೀಸ್ ಕಾಣ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಬೇಕು. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಪ್ರೀತಿ ಇರಬೇಕು. ಪ್ರೀತಿಯಿಂದ ಕೆಲಸ ಮಾಡಿ, ಪ್ರೀತಿಯಿಂದ ಅರ್ನ್ ಮಾಡಿ. ಇಷ್ಟ ಇಲ್ಲದೆ ಕಷ್ಟಪಟ್ಟು ದುಡಿಯೋಕೆ ಹೋಗ್ಬೇಡಿ, ಅದರಿಂದ ನಿಮಗೇನು ಲಾಭನೇ ಇಲ್ಲ. ನೀವು ಮಾಡೋ ಕೆಲಸದಲ್ಲಿ ಪ್ರೀತಿ ಇರಬೇಕು, ಗೌರವ ಇರಬೇಕು. ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಓಕೆ, ನನಗಿಲ್ಲಿ ಕೆಲವ್ರಿಗೆ ತುಂಬ ಜನಕ್ಕೆ ನಿಮಗೆ ಓನಾಗಿ ಪಿತ್ರಾರ್ಜಿತ ಆಸ್ತಿ ಬರೋದ್ರ ಬಗ್ಗೆ ಓಕೆ ಕಾಣಿಸ್ತಾ ಇದೆ. ಓಕೆ, ಪಿತ್ರಾರ್ಜಿತ ಆಸ್ತಿ ಬರೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಫಾದರ್ ಬಿಲ್ಡ್ ಮಾಡಿರ್ತಕ್ಕಂಥ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡೋದು, ಅಥವಾ ಓನಾಗಿ ಕೆಲಸ ಮಾಡೋದಾ, ಅಥವಾ ಬೇರೆ ಜಾಬ್ ಹೋಗೋದಾ, ಬಿಸ್ನೆಸ್ ಮಾಡೋದಾ, ಈ ಥರದೊಂದು ಕನ್ಫ್ಯೂಷನ್ ಸಿಚುವೇಶನ್ ಕಾಣ್ತಾ ಇದೆ. ಓಕೆನಾ? ಕೆಲವರು ಇಲ್ಲಿ ನೀವು ಎಜುಕೇಟೆಡ್ ಪರ್ಸನ್ ಆಗಿ
ನಿಮ್ಮ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಆಸ್ತಿ ಏನಿದೆ, ಏನಂದರೆ ಗದ್ದೆ ತೋಟ ಈ ಥರದ್ದಿದೆ, ಅದನ್ನು ಮಾಡೋದಾ, ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಕನ್ಫ್ಯೂಷನ್ ಸಿಚುವೇಶನ್ ಯಾರಿಗಿದೆ, ಪರ್ಸ್ನಲ್ ಪೇಯ್ಡ್, ಈ ಒಂದು ವಿಚಾರಕ್ಕೆ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ತಗೊಳ್ಳಿ. ಓಕೆ, ಆವಾಗ ಕ್ಲಾರಿಟಿ ಸಿಗುತ್ತೆ ನಿಮಗೆ ಏನು ಮಾಡಬೇಕು ಅಂತ. ಓಕೆನಾ, ಬಿಸ್ನೆಸ್ಸಲ್ಲಿ ಕೆರಿಯರಲ್ಲಿ ಯಾವ ರೀತಿ ಯಾವ ವೇಯಲ್ಲಿ ಹೋದರೆ ನನಗೆ ಕೆರಿಯರ್ ಸ್ಟೆಬಿಲಿಟಿ ಸಿಗತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರಾ. ಅಥವಾ ನೀವು ಇಲ್ಲಿ ಏನು ತಂದೆ ತಾಯಿ ಮಾಡ್ತಿದ್ದೀರಾ, ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವ್ರು ಯಾವ ಕೆರಿಯರನ್ನು ಆಯ್ಕೆ ಮಾಡಿಕೊಂಡ್ರೆ ಅವ್ರ ಲೈಫಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗುತ್ತೆ, ಗ್ರೋತ್ ಸಿಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ. ಸೊ ನೀವು ಅವ್ರ ಬಗ್ಗೆ ಕೇಳೋಕ್ಕೆ ನೀವು ರೀಡಿಂಗನ್ನು ತಗೊಳ್ಳಿ. ಓಕೆನಾ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವ್ರ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಕೆರಿಯರ್ಗೆ ಹೋಗೋದಾ, ಅಥವಾ ಅವ್ರದ್ದು ಪ್ಲ್ಯಾನ್ಸ್ ಇರ್ತವೆ, 2-3 ಪ್ಲ್ಯಾನ್ ಇರ್ತವೆ, ಯಾವ ಒಂದು ಪ್ಲ್ಯಾನಲ್ಲಿ ಯಾವ ಒಂದು ವೇಯಲ್ಲಿ ಹೋದರೆ ಸ್ಟೆಬಿಲಿಟಿ ಸಿಗತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು. ಓಕೆನಾ, ಹೆಣ್ಮಕ್ಳು ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಕೆರಿಯರ್ ಗ್ರೋತಿಗೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ, ನಾನೊಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಗಬೇಕು, ಸ್ಟ್ರಾಂಗ್ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ನೀವು ಇಂಡಿಪೆಂಡೆಂಟ್ ಆಗಿ ದುಡಿದು ನೀವು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಹೊಂದ್ಬೋದು. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನನ್ನು ತೊಗೋಬೇಕು, ಎಮೋಷ್ನಲಿ ಬ್ಯಾಲೆನ್ಸ್ ಆಗಬೇಕು. ಸೊ ನೋಡಿ, ಯಾರಿಗೆ ಫೈನಾನ್ಷಿಯಲಿ ಅಥವಾ ಕೆರಿಯರಲ್ಲಿ ಸ್ಟೆಬಿಲಿಟಿ ಸಿಗ್ತಾ ಇಲ್ಲ, ಅಥವಾ ನೀವು ಒಂದು ಜಾಬ್ ಮಾಡಬೇಕಾ, ನಿಮಗೆ ಇಷ್ಟ ಆಗಿರತಕ್ಕಂಥ ಜಾಬ್ ಪಡೆಯೋಕ್ಕಾಗಿರ್ಬೋದು, ಅಥವಾ ನೀವು ಯಾವ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ಯಾವ ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ನನಗೊಂದು ಸ್ಟ್ರಾಂಗ್ ಒಂದು ಸ್ಟೆಬಿಲಿಟಿ ಸಿಗುತ್ತೆ, ಗ್ರೋತ್ ಸಿಗುತ್ತೆ, ನೇಮ್ ಫೇಮ್ ಸಿಗುತ್ತೆ, ಅವಾರ್ಡ್ಸ್ಗಳು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಮನಿ ರೇಖಿ ಕೋರ್ಸನ್ನು ಕಲೀರಿ, ಬೆನಿಫಿಟ್ ಸಿಗತ್ತೆ. ನೀವು ಬೇರೆಯವ್ರಿಗೆ ಹೀಲಿಂಗ್ ಮಾಡಬೇಕಂತೇನಿಲ್ಲ. ಮನಿ ರೇಖೆಯಲ್ಲಿ ಕೂಡ ಪ್ರಾಕ್ಟೀಷ್ನರ್ ಲೆವೆಲ್, ಮಾಸ್ಟರ್ ಲೆವೆಲ್, ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಇದೆ. ನೀವು 3 ಕಲಿತ್ರೆ ಎನರ್ಜಿ ಹೈ ಎನರ್ಜಿ ಇರುತ್ತೆ, ಹೈ ವೈಬ್ರೇಷನ್ ಇರುತ್ತೆ. ನೀವು ಈ 3 ಕಲಿತು ನೀವು ನಿಮಗೋಸ್ಕರನೇ ಹೀಲಿಂಗ್ ಮಾಡ್ಕೋಬೋದು. ಓಕೆನಾ, ಯಾರು ಹೆಣ್ಮಕ್ಳಿದ್ದೀರಿ, ಮನೇಲೇ ಕೂತು ಕೆಲಸ ಮಾಡೋವಂಥದ್ದು, ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಫ್ಯಾಮಿಲಿ ಇಶ್ಯೂಸ್ ಕಾಣುತ್ತೆ, ಅಥವಾ ಹೊರಗಡೆ ಹೋಗೋಕ್ಕೆ ಬಿಡಲ್ಲ ಅಂಥವ್ರು ಕೂಡ ನೀವೇನು ಮಾಡ್ಬೋದು, ನೀವು ಹೀಲಿಂಗ್ ಮಾಡೆಲಿಟೀಸ್ನ ಕಲಿಬೋದು, ಇನ್ನೊಬ್ಬರಿಗೆ ಹೀಲಿಂಗ್ ಮಾಡೋದನ್ನು ಹೇಳ್ಕೊಡ್ಬೋದು ಅಥವಾ ಹೀಲಿಂಗ್ ಮಾಡ್ಬೋದು. ಓಕೆನಾ, ಸ್ಪೆಷಲಿ ಮನಿ ರೇಖೆಯಲ್ಲಿ ನೀವು ಹೀಲಿಂಗ್ ಕಲಿತು ಹೀಲಿಂಗ್ ಮಾಡೋದ್ರಿಂದನೂ ನೀವು ಅರ್ನ್ ಮಾಡ್ಬೋದು, ಅಥವಾ ನೀವು ಹೀಲಿಂಗನ್ನು ಟೀಚ್ ಮಾಡೋದ್ರಿಂದನೂ ಕೂಡ ನೀವು ಅರ್ನ್ ಮಾಡ್ಬೋದು. ಓಕೆನಾ, ಅಥವಾ ನೀವು ಬೇರೆ ಯಾವುದೇ ಟ್ಯಾರೋ ರೀಡಿಂಗ್ ಕಲಿಬೋದು, ಹೀಲಿಂಗ್ ಏಂಜಲ್ ಥೆರಪಿ ಕಲಿಬೋದು. ನೀವು ಮನೇಲೇ ಕೂತು ಮಾಡುವಂಥ ಕೆಲಸಕ್ಕೆ ನೀವು ಈ ಎನರ್ಜೀಸ್ ಮೂಲಕ, ಹೀಲಿಂಗ್ ಮೂಲಕ ನೀವು ಬೆನಿಫಿಟನ್ನು ತಗೋಬೋದು. ಓಕೆನಾ, ಕೆಲವರು ಮನೇಲೇ ಕೂತ್ಕೊಂಡು ಬಟ್ಟೆ ವ್ಯಾಪಾರ ಮಾಡೋದಾಗಿರ್ಬೋದು, ಅಥವಾ ಜ್ಯುವೆಲರಿ ಶಾಪನ್ನು ಇಟ್ಕೊಂಡಿರ್ಬೋದು, ಅದನ್ನು ಸೇಲ್ ಮಾಡ್ಬೋದು, ಅಥವಾ ದಿನಸಿ, ಓಕೆ, ಈ ಥರದ್ದು ಏನಾದರೂ ನೀವು ಇಟ್ಕೊಂಡು ಮಾಡ್ತಾಯಿದ್ರೆ, ಅಥವಾ ಕ್ಯಾಟ್ರಿಂಗ್ ಮಾಡೋದಾಗಿರ್ಬೋದು, ಅಥವಾ ಬ್ಯೂಟಿಷಿಯನ್ ಕೋರ್ಸ್, ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನೇ ಕೋರ್ಸ್ ಮಾಡಬೇಕಂದ್ರೂ ಅಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿಗೋಸ್ಕರ ಗ್ರೋತ್ ಆಗಬೇಕಲ್ವ, ಆ ಗ್ರೋತ್ ಆಗಬೇಕು. ಆ ಗ್ರೋತ್ ಜೊತೆಗೆ ನೇಮ್ ಫೇಮ್ ನಿಮಗೆಲ್ಲ ಬೇಕು ಅಂದರೆ ನೀವು ಮನಿ ರೇಖಿ ಹೀಲಿಂಗನ್ನು ಕಲೀರಿ, ಅದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ಓಕೆನಾ, ಇದ್ರೆ ಬೆನಿಫಿಟ್ ಈಗಾಗಲೇ ನನ್ನ ಸ್ಟೂಡೆಂಟ್ಗಳು ಬೆನಿಫಿಟನ್ನು ತಗೊಳ್ತಾ ಇದ್ದಾರೆ, ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಅವರ ಶಾಪಲ್ಲಿ ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಗ್ರೋತ್ ಸಿಗ್ತಾ ಇದೆ, ಕ್ಲೈಂಟ್ ಬರ್ತಾ ಇದ್ದಾರೆ, ಸ್ಟೂಡೆಂಟ್ ಬರ್ತಾ ಇದ್ದಾರೆ, ಅಟ್ರ್ಯಾಕ್ಟ್ ಮಾಡ್ಬೋದು, ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು, ಕ್ಲೈಂಟ್ನ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಓಕೆ, ಈ ಎಲ್ಲ ವಿಚಾರಗಳನ್ನು ನೀವು ಮನಿ ರೇಖಿ ಹೀಲಿಂಗಲ್ಲೂ ಕೂಡ ಕಲಿಬೋದು. ಇದರಿಂದ ನಿಮಗೆ ಬೆನಿಫಿಟ್ ಇದೆ, ಖಂಡಿತವಾಗ್ಲೂ ಇದೆ, 100% ಇದೆ. ಬನ್ನಿ ಕಲೀರಿ. ಓಕೆನಾ, ಸ್ವಲ್ಪ ಮೆಡಿಟೇಷನ್ ಕೂಡ ಅಗತ್ಯ ಇದೆ, ಮೆಂಟಲ್ ಪೀಸ್ ನಿಮಗೆ ತುಂಬ ಬೇಕು. ಓಕೆ, ನ್ಯೂ ಆಪರ್ಚುನಿಟೀಸ್ ಖಂಡಿತ ನಿಮಗೆ ಕೆರಿಯರ್ ವೈಸಲ್ಲಿ ಇನ್ನು ಮುಂದೆ ಬರುತ್ತೆ. ಮಾರ್ಚ್ ನಂತರದ ದಿನಗಳಲ್ಲಿ, ಇನ್ನೊಂದು ವರ್ಷದವರೆಗೂ ಕೂಡ ಖಂಡಿತವಾಗ್ಲೂ ನಿಮಗೆ ನ್ಯೂ ಆಪರ್ಚುನಿಟೀಸ್ ಬರುತ್ತೆ. ಸೊ ಆ ಒಂದು ಆಪರ್ಚುನಿಟೀಸಲ್ಲಿ ಯಾವುದನ್ನು ಪಿಕ್ ಮಾಡಬೇಕು, ಯಾವುದನ್ನು ಪಿಕ್ ಮಾಡಬಾರ್ದು ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಪ್ರಿಡಿಕ್ಷನನ್ನು ತಗೊಳ್ಳಿ, ಟ್ಯಾರೋ ಪ್ರಿಡಿಕ್ಷನನ್ನು, ಗೈಡೆನ್ಸನ್ನು ತಗೊಳ್ಳಿ, ಅದ್ರ ಮೂಲಕ ನೀವು ಲೈಫನ್ನು ಲೀಡ್ ಮಾಡ್ಬೋದು. ಸರಿನಾ? ಮನಿ ಓರಿಯೆಂಟೆಡ್ ಮೈಂಡೇ ನಿಮಗೆ ಜಾಸ್ತಿ ಕಾಣಿಸ್ತಾ ಇರೋದು, ಅದಕ್ಕೆ ಅಲ್ವಾ ಕೆರಿಯರ್ಗೆ. ಓಕೆ, ಸೊ ನೋಡಿ, ಕನ್ಫ್ಯೂಷನ್ ಸಿಚುವೇಶನ್. ಓಕೆ, ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇದೆ.
ಬಟ್ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದೀರಾ, ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ನೀವು ಖುದ್ದು ನಾಲೆಡ್ಜಬಲ್ ಪರ್ಸನ್, ನೀವು ಇನ್ನೊಬ್ರಿಗೆ ಏನು ಗೈಡ್ ಮಾಡ್ತೀರಾ ಅದನ್ನು ನೀವು ಖುದ್ದು ಫಾಲೋ ಮಾಡ್ತಾ ಇಲ್ಲ. ಸೊ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮ ಒಂದು ಕೆರಿಯರ್ ವೈಸು ನಿಮ್ಮ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡಬೇಕು, ಹೇಗೆ ಸ್ಟೆಬಿಲಿಟಿ ಮಾಡಬೇಕು ಅನ್ನೋದ್ರ ಕಡೆಗೆ ಕೆಲಸ ಮಾಡಬೇಕಾಗಿದೆ, ಓಕೆನಾ. ಸ್ವಲ್ಪ ಎಮೋಷ್ನಲಿ ವೀಕ್, ಓಕೆ, ಎಮೋಷ್ನಲಿ ಡೌನ್ ಇದೆಯಾ, ಓಕೆನಾ. ಆ ಎಮೋಷ್ನಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮೇ ಬಿ ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ಅಥವಾ ಪಾಸ್ಟ್ ಲೈಫ್ ಕರ್ಮಾಸಿಂದ ನಿಮಗೆ ಈ ಲೈಫಲ್ಲಿ ಕೆರಿಯರಲ್ಲಿ ಒಂದು ಸ್ಟೆಬಿಲಿಟಿ ಸಿಗದೆ ಇರೋದು, ಜಾಬಲ್ಲಿ ಒಂದು ಸ್ಟೆಬಿಲಿಟಿ ಸಿಗದೆ ಇರೋದು, ಅಥವಾ ಬಿಸ್ನೆಸ್ಸಲ್ಲಿ ಸ್ಟೆಬಿಲಿಟಿ ಸಿಗದೆ ಇರೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರೋದಿದ್ರೆ ಅದು ಬರದೇ ಇರೋದು, ಈ ಥರದ್ದೆಲ್ಲ ಒಂದು ಅಬ್ಸ್ಟ್ರಿಕ್ಸಲ್ಸ್ ಏನು ಕಾಣ್ತಾ ಇದೆ ಅದು ನಿಮ್ಮ ಪಾಸ್ಟ್ ಲೈಫ್ ಕರ್ಮಾಸಿಂದಾಗಿ ಹಾರ್ಟ್ ಚಕ್ರ, ರೂಟ್ ಚಕ್ರ ಬ್ಲಾಕೇಜಸ್ ಆಗಿದೆ. ನಿಮ್ಮ ಸೋಲಿಗೆ ಬ್ಲಾಕೇಜಸ್ ಕಾಣ್ತಾ ಇದೆ. ಆ ಬ್ಲಾಕೇಜಸ್ ಎನರ್ಜಿಯಿಂದ ಹೊರಗಡೆ ಬರಬೇಕು. ಮೈಂಡ್ ಬ್ಲಾಕೇಜಸ್ ಆಗಿದೆ, ಓಕೆನಾ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ತಿಳಿತಾ ಇಲ್ಲ, ಅದು ಅಂದರೆ ಅಲ್ಲಿ ನಿಮ್ಮ ಮೈಂಡ್ ಬ್ಲಾಕೇಜಸ್ ಆಗಿದೆ, ಓಕೆನಾ. ನೀವೇನು ನಿಮ್ಮ ಹೃದಯ ಒಂದು ಬಯಸ್ತಾ ಇದ್ದರೆ ನಿಮ್ಮ ಕೆಲಸನೇ ಇನ್ನೊಂದು ಆಗ್ತಾ ಇದೆ. ಸೊ ಈ ಥರದ ಎನರ್ಜೀಸ್ ಕಾಣ್ತಾ ಇದೆ. ಬಟ್ ಈ ಒಂದು ಮಾರ್ಚ್ ಎನರ್ಜೀಸಲ್ಲಿ ನೀವು ತಗೋಬೇಕಾಗಿದ್ದ ಆ್ಯಕ್ಷನ್ ಏನಪ್ಪ ಅಂದರೆ ಹೀಲಿಂಗ್, ಓಕೆ. ನಿಮ್ಮ 7 ಚಕ್ರಗಳನ್ನು ಹೀಲಿಂಗ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಮೈಂಡ್ ಬಾಡಿ ಸೋಲ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಇದನ್ನು ಮಾಡೋದ್ರಿಂದ ನೀವು ನಿಮ್ಮ ಬಗ್ಗೆ ಗ್ರೋತ್ ತಗೊಳ್ಳೋಕ್ಕೆ, ನಿಮ್ಮ ಬಗ್ಗೆ ನೀವು ಆ್ಯಕ್ಷನ್ ತಗೋಬೇಕು, ಓಕೆನಾ. ಬೇರೆ ಯಾರೋ ಯೋಚನೆ ಮಾಡಿದ್ರನ್ನ ನೀವು ಮಾಡಿದ್ರೆ ನಿಮಗೆ ಲಾಭ ಇಲ್ಲ. ನಿಮ್ಮ ಗ್ರೋತ್ ಬಗ್ಗೆ ನಿಮಗಿಂತ ಚೆನ್ನಾಗಿ ಬೇರೆಯವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೊಳ್ಳಿ. ನಿಮಗೆ ಏನು ಬೇಕು, ನಿಮಗೆ ಯಾವ ಕೆಲಸ ಮಾಡಿದ್ರೆ ನಿಮಗೆ ಖುಷಿನೂ ಸಿಗತ್ತೆ, ಓಕೆ, ಆತ್ಮ ತೃಪ್ತಿ ಕೆಲಸ, ಅದನ್ನು ಮಾಡಿದಾಗ ನನಗೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಸಿಗುತ್ತೆ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗುತ್ತೆ, ಓಕೆ. ಓನ್ ಹೌಸ್ ಇದೆ, ಓನ್ ಕಾರ್ ಇದೆ, ಇದೆಲ್ಲ ನಾನು ಈ ಥರ ಸಂಪಾದನೆ ಮಾಡೋದ್ರಿಂದ ನನಗೆ ಸಿಗತ್ತೆ ಅಂತ ನಿಮಗೇನು ಅನಿಸುತ್ತೆ ಅದ್ರ ಕಡೆಗೆ ನೀವು ಹೋಗಿ ಅದನ್ನು ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ, ಗ್ರೋತು ಸಿಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪ್ರೊಟೆಕ್ಷನ್ ನಿಮಗೆ ತುಂಬ ಮುಖ್ಯ. ಸ್ವಲ್ಪ ಅಂದರೆ ನೀವು ಮಾಡೋವಂಥ ಯಾವುದೇ ದಾರಿಗೆ ಹೋಗಿ ಅಲ್ಲಿ ನಿಮಗೆ ಪ್ರೊಟೆಕ್ಷನ್ ಬೇಕು, ಓಕೆನಾ. ಸೊ ನಿಮ್ಮ ಔರ ಸ್ವಲ್ಪ ವೀಕ್ ಆಗಿದೆ, ಓಕೆ. ನಿಮ್ಮ ಔರವನ್ನು ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ, ಸರಿನಾ. ಇದಿಷ್ಟು ನಿಮಗೆ ಗೈಡೆನ್ಸ್ ಆಗಿದೆ, ಓಕೆ. ಅದ್ರ ಜೊತೆಗೆ ನಿಮ್ಮ ತಾಯಿ ಕೂಡ ವೆಲ್ ಎಜುಕೇಟೆಡ್ ಇರ್ಬೋದು, ಅಥವಾ ನೀವೇನು ತಾಯಿ ಇದ್ದೀರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಮಾಡಿ, ಓಕೆನಾ. ಅಥವಾ ನೀವೇನಿಲ್ಲಿ ಹುಡುಗರು ಏನಾದ್ರು ನೋಡ್ತಾ ಇದ್ದರೆ, ಓಕೆ, ಕೆರಿಯರ್ ಬಗ್ಗೆ ನೀವು ನೋಡ್ತಾ ಇದ್ದರೆ ನಿಮ್ಮ ತಾಯಿಯ ಗೈಡೆನ್ಸನ್ನು ಪಡ್ಕೊಳ್ಳಿ. ಅಥವಾ ನಿಮಗೆ ಮ್ಯಾರೇಜ್ ಆಗಿದೆ, ಅಲ್ಲೂ ಕೂಡ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲಾಂದರೆ ನಿಮ್ಮ ಹೆಂಡತಿಯ ಗೈಡೆನ್ಸನ್ನು ತಗೊಳ್ಳಿ. ಅವರ ವಿಚಾರಧಾರೆಯನ್ನು ಕೂಡ ಆಲಿಸಿ. ಅವರೇನಾದರೂ ಮಾಡಬೇಕಂತಿದ್ದಾರೆ ಅಲ್ವಾ. ಕೆಲವರು ಲೈಫಲ್ಲಿ ಹಿಂಗೇ ಹೆಂಡತಿ ಏನು ಹೇಳ್ತಾರೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಗ್ರೋತ್ ಕೂಡ ಸಿಗತ್ತೆ ಅಲ್ವಾ. ಸೊ ನಿಮ್ಮ ಹೆಂಡತಿ ಮ್ಯಾರೇಜ್ ಆಗಿಲ್ಲ ಅಂದರೆ ನಿಮ್ಮ ತಾಯಿಯ ಅಥವಾ ನಿಮಗೆ ಹೆಚ್ಚು ಸ್ನೇಹಿತೆ ಅನ್ನೋ ಭಾವ ಯಾರಿದ್ದಾರೆ, ಫೆಮಿನೈನ್ ಎನರ್ಜಿಯಲ್ಲಿರುವಂತಹ ವ್ಯಕ್ತಿಯ ಗೈಡೆನ್ಸನ್ನು ತಗೊಳ್ಳಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಕಾಣ್ತಾ ಇದೆ. ಆರ್ಕೇಂಜಲ್ ರಾಜಿಯಲ್ ಕ್ರೌನ್ ಚಕ್ರ ಮೆಡಿಟೇಷನ್ ಮಾಡಿ, ಓಕೆ. ಆರ್ಕೇಂಜಲ್ ರಾಜಿಯಲ್ ಅವರನ್ನು ಪ್ರೇಯರ್ ಮಾಡಿಬಿಟ್ಟು ಕ್ರೌನ್ ಚಕ್ರ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಮುಖ್ಯ, ಓಕೆನಾ. ಸೆಲ್ಫ್ ಡೌಟ್ ಮಾಡ್ತಾ ಇದ್ದೀರಲ್ವ, ನಿಮಗೆ ಸೆಲ್ಫ್ ಡೌಟ್ ಕೂಡ ಕಾಣ್ತಾ ಇದೆ. ಸೊ ಸೆಲ್ಫ್ ಡೌಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮೊಳಗೆ ಧೈರ್ಯ ತಂದ್ಕೊಳ್ಳಿ. ನಿಮ್ಮೊಳಗಿರೋ ವಿಸ್ಡಮನ್ನು, ನಾಲೆಡ್ಜನ್ನು, ಸ್ಕಿಲ್ಸನ್ನು, ಇರುವಂಥ ಶಕ್ತಿಯನ್ನು ಅವೇಕ್ ಮಾಡ್ಕೊಳ್ಳಿ. ಹೈಯರ್ ಎನರ್ಜಿ ಜೊತೆಗೆ ಸೇರಿ, ಓಕೆನಾ. ಸೆಲ್ಫ್ ಲವ್ ಮಾಡ್ಕೊಳ್ಳಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಓಕೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಮ್ಮಿ ಇದ್ದರೆ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ, ವಿಶ್ವಾಸವನ್ನು ಇಟ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ. ಆರ್ಕೇಂಜಲ್ ಗ್ಯಾಬ್ರಿಯಲ್ ಥ್ರೋಟ್ ಚಕ್ರವನ್ನು ಹೀಲ್ ಮಾಡ್ಕೊಳ್ಳಿ. ಮೇ ಬಿ ಇಲ್ಲಿ ಕೆಲವರು ಕಮ್ಯುನಿಕೇಟ್ ಮಾಡುವಂತಹ ಫೀಲ್ಡಲ್ಲಿ ಕೂಡ ಇರ್ಬೋದು, ಅಂದರೆ ಭಾಷಣಕಾರರು. ಸೊ ಆ ಥರ ಫೀಲ್ಡಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಸೊ ಆರ್ಕೇಂಜಲ್ ಗ್ಯಾಬ್ರಿಯಲ್ ಅವ್ರನ್ನ ಪ್ರೇ ಮಾಡಿಬಿಟ್ಟು ಥ್ರೋಟ್ ಚಕ್ರವನ್ನು ಹೀಲ್ ಮಾಡ್ಕೊಳ್ಳಿ, ಓಕೆ. ಚಳಿಗಾಲ ಈವ್ನಿಂಗ್ ಈಗ ಆಲ್ರೆಡಿ ನಡೀತಾ ಇದೆ ಚಳಿಗಾಲ. ಮೇ ಬಿ ಸಮ್ ವಿಶಸ್ ನಿಮಗೆ
ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಸಮಯ ಇದು ಇಲ್ಲಿ ಇರ್ಬೋದು. ಇಬ್ಬನಿ ನಿಮಗೆ ತುಂಬ ಇಷ್ಟ ಇರ್ಬೋದು. ಇಬ್ಬನಿ ತಬ್ಬಿದ ಹಾಡು ನಿಮಗೆ ತುಂಬ ಇಷ್ಟ ಇದ್ದಿರ್ಬೋದು. ರೋಸ್ ನಿಮಗಿಷ್ಟ, ಫ್ಲವರ್ಸ್ ಇಷ್ಟ. ಓಕೆ, ಈ ಚಳಿಗಾಲದಲ್ಲಿ ಎಸ್ಪೆಷಲಿ ನಿಮಗೆ ಗೊತ್ತು, ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಈ ಚಿಕ್ಕಮಗಳೂರು, ಬಿಳಿಗಿರಿ ಬೆಟ್ಟ ಇಲ್ಲೆಲ್ಲ ಹೋಗೋಕ್ಕೆ ನಿಮಗಿಷ್ಟ. ಸೊ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿ ಕೆಲವರಿಗೆ ಈ ಟೈಮಲ್ಲಿ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಕೂಡ ಕಾಣ್ತಾ ಇರುತ್ತೆ. ಮೇ ಬಿ ಈ ಟೈಮಲ್ಲಿ ನಿಮಗೆ ಥ್ರೋಟ್ ಚಕ್ರ ಬ್ಲಾಕೇಜಸ್ ಆಗೋದು ಅಥವಾ ಹೆಡ್ಏಕ್ ಬರೋದು, ಸೈನಸ್ ಪ್ರಾಬ್ಲಮ್ಮು ಇದೆಲ್ಲ ಕಾಣ್ತಾ ಇರುತ್ತೆ. ಸೊ ಹೀಲಿಂಗ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಕೇವಲ ನಿಮಗೆ ಮನಿ ಹೀಲಿಂಗ್ ಮಾತ್ರ ಅಲ್ಲ, ನಿಮಗೆ ಕಂಪ್ಲೀಟ್ 7 ಚಕ್ರ ಹೀಲಿಂಗ್ ಕೂಡ ಅಗತ್ಯ ಇದೆ ಅಂತ ಅರ್ಥ. ಎಂಟರ್ಟೈನ್ಮೆಂಟ್ ಎಂಜಾಯ್. ಸೊ ನೀವೇನು ಎಂಜಾಯ್ ಮಾಡಬೇಕಂತಿದ್ದೀರಾ, ಸೊ ಲೈಫ್ನ ಎಂಜಾಯ್ ಮಾಡಿ ಅಲ್ಲಿ. ಓಕೆನಾ. ನೀವು ಇಲ್ಲಿ ಹೋಗ್ಬೇಕಂತಿದ್ದೀರಾ, ಅಲ್ಲಿ ನಿಮ್ಗೇನೋ ಒಂದು ಟ್ರಿಪ್ ಹೋಗಬೇಕು ಅಥವಾ ಒಂದು ಒಳ್ಳೆ ಜಾಯ್ಫುಲ್ ಎನರ್ಜಿಯಲ್ಲಿ ಇರಬೇಕು ಅಂತ ಅನಿಸ್ತಾ ಇದ್ದೀರಾ, ಖಂಡಿತವಾಗ್ಲೂ ಇರಿ. ಓಕೆನಾ. ನೀವು ಅದನ್ನು ಮಾಡ್ತಾ ಇಲ್ಲ, ಜಸ್ಟ್ ಫೀಲ್ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ, ಬಟ್ ಅದನ್ನು ಸ್ಟಾರ್ಟ್ ಮಾಡಿ. ಓಕೆನಾ. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಲೈಫಲ್ಲಿ, ಸಕ್ಸಸ್ ನಿಮಗೆ ಸಿಗುತ್ತೆ. ಓಕೆನಾ. ನ್ಯೂ ಜರ್ನಿ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬಟರ್ಫ್ಲೈ ಹೆಚ್ಚಾಗಿ ಕಾಣ್ತಾ ಇರ್ಬೋದು ಅಥವಾ ಏಂಜಲ್ಸ್ ನಂಬರ್ ನಿಮಗೆ ಕಾಣ್ತಾ ಇರ್ಬೋದು. ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್ ಮಂತು ಇದು ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಆಗಿರ್ಬೋದು, ಅಥವಾ ಈ ಮಂತಲ್ಲಿ ನಿಮ್ಮ ಒಂದು ವಿಶಸ್ ಅಥವಾ ಮೇಜರ್ ಚೇಂಜ್, ಮೇಜರ್ ಬಿಗಿನಿಂಗ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ. ಅಥವಾ ಕೆರಿಯರಲ್ಲಿ ಈ ಒಂದು ಮಂತಲ್ಲಿ ನಿಮಗೆ ಸ್ಟೆಬಿಲಿಟಿ ಸಿಗೋ ಸಾಧ್ಯತೆ ಇದೆ. ಐ ಆಮ್ ಇನ್ ಸ್ಟಕ್. ಓಕೆ, ಇಲ್ಲಿ ನೋಡಿ ಐ ಆಮ್ ಇನ್ ಸ್ಟಕ್, ಇದು ಖುದ್ದು ನಿಮ್ಮ ಎನರ್ಜೀಸ್ ಆಗಿರ್ಬೋದು. ಓಕೆ, ಫೈನಾನ್ಷಿಯಲಿ ಸ್ಟಕ್ ಕಾಣಿಸ್ತಾ ಇದೆ. ಓಕೆನಾ. ಫೈನಾನ್ಷಿಯಲಿ ಸ್ಟಕ್ ಆಗಿದೆ ಅಂದ್ರೆ ಅರ್ಥ ಒಂದು ಪಾಸ್ಟ್ ಲೈಫ್ ಇಶ್ಯೂ ಇರುತ್ತೆ, ಅಥವಾ ನಿಮ್ಮ ಈ ಎವಿಲೈ ಅಥವಾ ಸಮ್ ನೆಗೆಟಿವ್ ಕರ್ಮ ಯಾರು ಕ್ರಿಯೇಟ್ ಮಾಡಿ ನಿಮ್ಮನ್ನು ಸ್ಟಕ್ ಮಾಡಿರ್ಬೋದು. ಈ ಥರದ ಎನರ್ಜೀಸ್ ಕಾಣ್ತಾ ಇದೆ. ಸೊ ಈ ಎನರ್ಜೀಸ್ನ ಹೊರಗಡೆ ಬರೋಕ್ಕೆ ನೀವು ಮನಿ ರೇಖಿ ಹೀಲಿಂಗಲ್ಲಿ ಫೈನಾನ್ಷಿಯಲಿ ಮತ್ತು ಕೆರಿಯರ್ ಗ್ರೋತ್ ಆಗೋಕ್ಕೆ, ನೀವು ನಿಮ್ಮ ಬಿಸ್ನೆಸ್ ಗ್ರೋತ್ ಮಾಡೋಕ್ಕಾಗಿರ್ಬೋದು, ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಇದು ಮನಿ ರೇಖಿ ನಿಮಗೆ ಬೆಸ್ಟ್ ಇರುತ್ತೆ. ಓಕೆನಾ. ನೀವು ಇದನ್ನು ಕಲಿತು ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಎನರ್ಜೀಸ್ ಇರುತ್ತೆ. ನನಗೆ ಎಲ್ಲವೂ ಇದೆ ಬಟ್ ನನಗೆ ಹೀಲಿಂಗ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋರು ನೀವು ಮನಿ ರೇಖಿ ಹೀಲಿಂಗನ್ನು ಪಡ್ಕೋಬೋದು. ನಾವು ಮನಿ ರೇಖಿ ಹೀಲಿಂಗ್ ಕೂಡ ಮಾಡ್ತೀನಿ. ಓಕೆ, ನೀವು ಅದಕ್ಕೂ ಕೂಡ ಸೆಷನನ್ನು ಬುಕ್ ಮಾಡ್ಕೋಬೋದು. ಓಕೆ, ನನಗೆಲ್ಲವೂ ಇದೆ, ಹೀಲಿಂಗ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಹೀಲಿಂಗ್ ಸೆಂಡ್ ಮಾಡ್ತೀರಾ ಅಂದರೆ ಮನಿ ರೇಖಿ ವೈಸು ಹೀಲಿಂಗ್ ಕೂಡ ಸೆಂಡ್ ಮಾಡ್ತೀನಿ. ಸೊ ನೀವು ಅದನ್ನು ಕೂಡ ತಗೋಬೋದು. ಅಥವಾ ನೀವು ಖುದ್ದು ಮನಿ ರೇಖಿ ಹೀಲಿಂಗನ್ನು ಕಲಿತು ಹೀಲಿಂಗ್ ಮಾಡ್ಕೋಬೋದು. ಸರಿನಾ. ಇನ್ನು ಇದು ನಿಮ್ಮ ಪಾರ್ಟ್ನರ್ದು ಎನರ್ಜೀಸ್ ಕಾಣ್ತಾ ಇದೆ. ಇನ್ನು ನಿಮ್ಮ ಮಕ್ಕಳು ಏನಾದರೂ ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಬಟ್ ಅವ್ರು ಏನಾದ್ರು ನಿಮಗೆ ದುಡ್ಡು ಕಳಿಸಿಲ್ಲ ಅಂದರೆ ಅದಕ್ಕೂ ಕೂಡ ಮೇ ಬಿ ನಿಮ್ಮ ಮಕ್ಕಳು ಕೂಡ ಮನಿ ಸ್ಟಕ್ ಎನರ್ಜಿ ಫೀಲ್ ಮಾಡ್ತಾ ಇರ್ಬೋದು. ಹಾಗಾಗಿ ನೀವು ಇಲ್ಲೇನು ಪೇರೆಂಟ್ಸ್ ನಮಗೆ ಇನ್ನೂ ಅಮೌಂಟ್ ಕಳಿಸಿಲ್ಲ ನನ್ನ ಮಗ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ, ಅಥವಾ ನನ್ನ ಮಗಳು ಅಮೌಂಟೇನು ಕಳಿಸಿಲ್ಲ ಅಂತ ಇದ್ದರೆ, ಅವ್ರು ಫೈನಾನ್ಷಿಯಲಿ ಸ್ಟಕ್ ಆಗಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ ಅಥವಾ ಅವರಿಗೆ ಹೀಲಿಂಗ್ ಕೊಡಿಸ್ಕೊಳ್ಳಿ. ಓಕೆನಾ. ಅದು ಬಿಟ್ಟರೆ ನಿಮ್ಮ ಪಾರ್ಟ್ನರ್, ಓಕೆ, ನಿಮ್ಮ ಪಾರ್ಟ್ನರು ಸ್ಟಕ್ ಆಗಿದ್ದಾರೆ. ಓಕೆನಾ. ಫೈನಾನ್ಷಿಯಲ್ ಇದಿಷ್ಟು ನಿಮಗೆ ಗೈಡೆನ್ಸ್ ಕಾಣ್ತಾ ಇರೋದು. ಓಕೆ, ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಯಾರಿಗೆಲ್ಲ ವಿಡಿಯೋ ರೆಸೊನೇಟ್ ಆಗಿದೆ, ಈ ಎನರ್ಜೀಸ್ ರೆಸೊನೇಟ್ ಆಗಿದೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಿಮ್ಮ ಹೆಸರು ತಿಳಿಸಿ, ನೀವು ಯಾವ ಊರಿಂದ ಅನ್ನೋದನ್ನು ತಿಳಿಸಿ. ಓಕೆನಾ. ಅದ್ರ ಜೊತೆಗೆ ನೀವು ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಟ್ಯಾರೋ ಸೆಷನ್ ಬೇಕಂದರೆ ಸೆಷನ್ ಬುಕ್ ಮಾಡ್ಕೊಳ್ಳಿ. 100% ಅಕ್ಯುರೇಟ್ ನಿಮಗೆ ರೆಸೊನೇಟ್ ಆಗುತ್ತೆ. ಗೈಡೆನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಿ, ರೆಮಿಡೀಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಒಂದು ಲೈಫಲ್ಲಿ ಸಕ್ಸಸ್, ಗ್ರೋತು, ಸ್ಟೆಬಿಲಿಟಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.